ಮುಂಜಾನೆಯ ಶುಭ ಹಾರೈಕೆಗಳು. ಹಾಗೆ ಈ ಸಂದರ್ಭದಲ್ಲಿ ನಾನು ಮಹಾವತಾರ್ ಬಾಬಾಜಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ನನ್ನ ನಮನಗಳು. ಈ ವೇದಿಕೆಯ ರೂವಾರಿ ಡಾಕ್ಟರ್ ರಂಗನಾಥ್ ಸ್ವಾಮೀಜಿ ಅವರಿಗೂ ನಾನು ವಂದನೆ ಸಲ್ಲಿಸ್ತಾ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರ ಹೇಳ್ತಾ ಇವತ್ತಿನ ಒಂದು ಅಧಿವೇಶನ ಏನಿದೆ ಅದನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು ಹಿಮ ಹೊದ್ದುಕೊಂಡಿರ್ತಕ್ಕಂತಹ ಹಿಮಾಲಯ ಪರ್ವತದ ನಡುವೆ ಸೇರಿಕೊಂಡಿರ್ತಕ್ಕಂಥ ಸುಂದರವಾದ ಪುಟ್ಟ ರಾಷ್ಟ್ರ ಟಿಬೆಟ್. ಇಲ್ಲಿಗೆ ಸಂಬಂಧಪಟ್ಟ ಕತೆ ಅನನ್ಯ ಸನ್ಯಾಸಿ. ಇಲ್ಲಿದೆ ಅನನ್ಯ ಸನ್ಯಾಸಿ. ಇದನ್ನ ಬರೆದವರು ತಾವು ನೋಡ್ಬೋದು, ಲಾಬ್ಸಾಂಗ್ ರಾಂಪಾ ಅಂತ. ಅಲ್ಲಿ ಒಂದು ಪದ್ಧತಿ ಇದೆ, ಯಾವ ದಿನ ಹುಟ್ಟಿದ್ದಾರೆ ಆ ದಿನವನ್ನ ಅವರು ಹೆಸರಿನ ಮುಂದೆ ಹಾಕೊಳ್ತಾರೆ. ರಾಂಪಾರ್ ಅವರು ಮಂಗಳವಾರ ಹುಟ್ಟಿರೋ ಕಾರಣ ಟ್ಯೂಸ್ಡೇ ಲಾಬ್ಸಾಂಗ್ ರಾಂಪಾ ಅಂತ ಅವರ ಹೆಸರು. ಸೊ ಈ ಸನ್ಯಾಸಿಗೆ ಸಂಬಂಧಪಟ್ಟ ಕತೆ ಇದು. ಇದರ ಟೈಟಲ್ ತಾವು ನೋಡ್ತೀರಾ, ಅನನ್ಯ ಸನ್ಯಾಸಿ. ಟಿಬೆಟ್ ತಮಗೆಲ್ಲರೂ ಗೊತ್ತಿರುವ ಹಾಗೆ ಸುಂದರವಾದ ರಾಷ್ಟ್ರ. ಆದ್ರೆ ಅಲ್ಲಿಯ ಟೆರೇನ್ ನೋಡಿದ್ರೆ ಕಣ್ಣು ಕುಕ್ಕುವಂತ ಸೌಂದರ್ಯ ಇದ್ರೂ ಸಹ ಜೀವನಕ್ಕೆ ಬಹಳ ಕಷ್ಟವಾಗಿರ್ತಕ್ಕಂಥ ಒಂದು ರಾಷ್ಟ್ರ. ಯಾಕಂತಂದ್ರೆ ಸದಾ ಚಳಿ, ಎಲ್ಲಿ ನೋಡಿದ್ರು ಕಣ್ಣು ಹಾಯಿಸಿದಷ್ಟು ಬೆಟ್ಟಗಳು, ಗುಡ್ಡಗಳು, ಹಿಮಾಲಯದ ಬೆಟ್ಟಗಳು, ಅತ್ಯಂತ ಎತ್ತರದ ಬೆಟ್ಟ ಗುಡ್ಡಗಳು, ಹಿಂದೆ ಕಾಣುವಂತಹದ್ದು ಪರ್ವತ, ಹಿಮದಿಂದ ತುಂಬಿದ ಹಿಮಾಲಯ ಪರ್ವತ. ಇಂಥ ಸುಂದರವಾದ ರಾಷ್ಟ್ರದ ಒಂದು ಕತೆ. ಈ ಕತೆ ಲಾಬ್ಸಾಂಗ್ ರಾಂಪಾ ಇದ್ರೂ ಸಹ ನಾನು ಟಿಬೆಟ್ ದೇಶದ ಬಗ್ಗೆ ಒಂದು ಮಾತು ಹೇಳಬೇಕು. ಬೆಟ್ಟ ಗುಡ್ಡಗಳ ಪರ್ವತಗಳ ನಡುವೆ ಸೇರಿರುವ ಪುಟ್ಟ ರಾಷ್ಟ್ರ, ಸುಂದರವಾದ ಜನ ಇರ್ತಕ್ಕಂಥ ಒಂದು ರಾಷ್ಟ್ರ, ಒಳ್ಳೆಯ ಮನಸ್ಸಿನ ಜನ, ದೇವರ ಮೇಲೆ ತುಂಬಾ ಭಕ್ತಿ, ಆಧ್ಯಾತ್ಮಿಕನ್ನ ತುಂಬಾ ನಂಬಿಕೊಂಡಿರ್ತಕ್ಕಂತಹ ಒಂದು ಸುಂದರವಾದ ನಾಡು. ಇಲ್ಲಿಯ ಒಬ್ಬ ಬುದ್ಧ ಸನ್ಯಾಸಿ ಟ್ಯೂಸ್ಡೇ ಲಾಬ್ಸಾಂಗ್ ರಾಂಪಾ ಅವರ ಕತೆ ಇದು, ಅನನ್ಯ ಸನ್ಯಾಸಿ. ಈಗ ಈ ಕತೆ, ಇದು ಕತೆ ಅಂತಂದ್ರೆ ಫಿಕ್ಷನ್ ಅಲ್ಲ, ಅಂದ್ರೆ ಊಹೆ ಮಾಡಿರುವ ಕತೆ ಅಲ್ಲ, ನಿಜ ಕತೆ ಅಂತ ಲೇಖಕರು ಹೇಳ್ತಾರೆ. ನಾವು ಲಾಬ್ಸಾಂಗ್ ರಾಂಪಾ ಅವರ ಬಗ್ಗೆ ನಾವು ಕೇಳಿದ್ದೇವೆ, ಅವರ ಜೀವನದ ಬಗ್ಗೆ, ಅಲ್ಲಿ ನಡೆದಂತ ಘಟನೆಗಳು, ಬಹುಶಃ ಚರಿತ್ರೆಯನ್ನು ತಿರುಗಿಸಿದ್ರೆ ನಮಗೆ ಅವರ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಈಗ ಈ ಪುಸ್ತಕ ಅಥವಾ ಇದನ್ನ ಲೇಖಕರು ಗ್ರಂಥ ಅಂತ ಹೇಳ್ತಾರೆ. ಈ ಪುಸ್ತಕವನ್ನು ಯಾಕೆ ನಾವು ತಿಳ್ಕೋಬೇಕು? ಇಲ್ಲೊಂದು ಬಹಳ ವಿಶೇಷತೆ ಇದೆ. ಇದ್ರ ಮೂಲ, ನಾವಿವತ್ತು ಅನನ್ಯ ಸನ್ಯಾಸಿ ಕನ್ನಡದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದ್ರ ಮೂಲ ಕೃತಿ ಇರುವಂತಹದ್ದು ಇಂಗ್ಲಿಷ್ನಲ್ಲಿ. ಇದನ್ನ ಕನ್ನಡ ಭಾಷೆಗೆ ಅನುವಾದ ಮಾಡಿರುವವರು ಶ್ರೀಯುತ ಪ ರಾ ಕೃಷ್ಣಮೂರ್ತಿಯವರು. ಕೃಷ್ಣಮೂರ್ತಿಯವರು ಪತ್ರಿಜಿಯವರ ಜೊತೆ ಸ್ವಲ್ಪ ಸಮಯ ಕಾಲ ಕಳೆದಿದ್ದಾರೆ. ಅವರ ಸತ್ಸಂಗದಲ್ಲಿದ್ದಾಗ ಅವರಿಗೆ ಒಂದು ವಿಷಯ ತಿಳಿಯುತ್ತೆ. ಏನು ಅಂತಂದ್ರೆ, ಪಿತಾಮಹ ಪತ್ರಿಜಿಯವರು ಸಾಕ್ಷಾತ್ಕಾರ ಪಡಿಲಿಕ್ಕೆ, ಆ ಮಟ್ಟಕ್ಕೆ ಮುಟ್ಲಿಕ್ಕೆ ರಾಂಪಾರ್ ಅವರ ಒಂದು ಬ್ಲೆಸ್ಸಿಂಗ್ ಇತ್ತು ಅಂತ ಹೇಳುವಂತ ಒಂದು ಮಾತನ್ನ ತಿಳಿತಾರೆ. ಇದು ಆಕ್ಚುಲಿ ಮಾತಾಡುವಾಗ ಪತ್ರಿಜಿಯವರ ಬಾಯಿಂದ ಬಂದಿರುವಂಥದ್ದು. ಅವರ ಪ್ರಭಾವ ನನ್ನ ಮೇಲೆ ಎಷ್ಟಿತ್ತು, ನಾನು ಆ ಸಾಕ್ಷಾತ್ಕಾರ ಅವರಿಂದ ಪಡೆದೆ ಅಂತ ಹೇಳುವಂತ ಮಾತನ್ನ ಅವ್ರು ಹೇಳ್ತಾರೆ. ಅದೇ ರೀತಿ ಒಂದಿನ ಹಾಗೆ ಮಾತಾಡ್ತಾ ಅವ್ರು ಹೇಳ್ತಾರೆ, ರಾಂಪಾರ್ ಅವರು 19 ಗ್ರಂಥಗಳನ್ನ ಬರೆದಿದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ. ನೀವು ಇದನ್ನ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಪ್ರೇರಣೆ ಕೊಡ್ತಾರೆ. ಯಾರಿಗೆ? ಶ್ರೀಯುತ ಕೃಷ್ಣಮೂರ್ತಿ ಅವರಿಗೆ. ಅಷ್ಟೇ ಅಲ್ಲ, ಮುಂದೆ ನಡೆದದ್ದು ಏನು ಅಂತಂದ್ರೆ, ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿರ್ತಕ್ಕಂಥ ರಾಂಪಾ ಪಿರಮಿಡ್ನಲ್ಲಿ ಈ ಗ್ರಂಥದ ಮೂಲ ಗ್ರಂಥವನ್ನ ಕೃಷ್ಣಮೂರ್ತಿಯವರ ಕೈಗೆ ನೀಡಿ, ಇದನ್ನ ನೀವು ಕನ್ನಡಕ್ಕೆ ಅನುವಾದಿಸಿ ಅಂತ ಹೇಳ್ತಾರೆ.
ಆಮೇಲೆ ಕೃಷ್ಣಮೂರ್ತಿ ಹೇಳ್ತಾರೆ, ಮುಂದೆ ನಡೆದದ್ದು ಒಂದು ಸೋಜಿಗ. ನನಗೆ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ. ನಾನು ಈ ಪುಸ್ತಕವನ್ನ ನೀವು 19 ಗ್ರಂಥಗಳನ್ನ ಕನ್ನಡಕ್ಕೆ ಅನುವಾದಿಸಿ ಅಂತ ಹೇಳಿದಾಗ ನನಗೆ ಧಕ್ ಅಂತ ಅನ್ಸಿತ್ತು. ಯಾಕಂತಂದ್ರೆ ನನ್ನ ಇದು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಯಾವತ್ತೂ ಅನುವಾದ ಮಾಡದಿರ್ತಕ್ಕಂಥ ನನ್ನನ್ನ ಪತ್ರಿಜೆ ಪ್ರೇರೇಪಣೆ ನೀಡ್ತಾ ಇದ್ದಾರಲ್ಲ ಅಂತ ಅವರಿಗೆ ಆಶ್ಚರ್ಯ ಆಗಿತ್ತು. ಕೈಗೆ ತಗೊಂಡ್ರು. ಅವ್ರು ಹೇಳ್ತಾರೆ, ಮುಂದೆ ನಡೆದದ್ದು ಒಂದು ಚರಿತ್ರೆ. ಯಾಕಂತಂದ್ರೆ ಇಂಗ್ಲಿಷ್ನಲ್ಲಿ ಈ ಪುಸ್ತಕದ ಟೈಟಲ್ ದ ಹರ್ಮಿಟ್. ಕನ್ನಡಕ್ಕೆ ಅನನ್ಯ ಸನ್ಯಾಸಿ ಅಂತ ಟೈಟಲ್ ಕೊಟ್ಟು ಪ್ರಾರಂಭ ಮಾಡಿದ 20 ದಿನಗಳಲ್ಲೇ ಅವರು ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ, ಕನ್ನಡಕ್ಕೆ ಅನುವಾದಗೊಳ್ಳುತ್ತೆ ಈ ಪುಸ್ತಕ. ಅದೊಂದು ಅದ್ಭುತ ಸಾಧನೆ ಅಂತ ಅವರು ಹೇಳ್ಕೊಳ್ತಾರೆ. ಅವ್ರು ಮುಂದಕ್ಕೆ ಹೇಳ್ತಾರೆ, ನನ್ನಿಂದ ಆದದಲ್ಲ ಇದು ಪೂಜ್ಯ ಪತ್ರಿಜಿ ಮತ್ತು ರಾಂಪ ಅವರು ನನ್ನ ಕೈಯಿಂದ ನಡೆಸಿರ್ತಕ್ಕಂಥ ಒಂದು ಕಾರ್ಯ ಅಂತ ಅವ್ರು ಹೇಳ್ಕೊಳ್ತಾರೆ. ಈ ಪುಸ್ತಕದ ಒಂದು ವಿಶೇಷತೆ ಏನು ಅಂತಂದ್ರೆ, ನೀವು ಮೊದಲನ ಪೇಜನ್ನ ತಿರುಗಿಸಿದ್ರೆ ಅದು ನಿಮ್ಮನ್ನ ಟಕ್ಕಂತ ಹೇಳ್ಕೊಂಡು ಬಿಡುತ್ತೆ. ನೀವು ಓದ್ಲಿಕ್ಕೆ ಹೊರಟಾಗ ಆ ಪ್ರವಾಹಕ್ಕೆ ಸೇರ್ಕೊಂಡು ನಿಮ್ಮನ್ನ ತೇಲಿಸ್ಕೊಂಡು ಹೋಗ್ತಾ ಇರುತ್ತೆ ಅಂತ ಒಂದು ವಿಶೇಷವಾದಂಥ ಗ್ರಂಥ ಇದು. ಇನ್ನೊಂದು ವಿಶೇಷ ಇದೆ ಇಲ್ಲಿ. ಆಕ್ಚುಲಿ ಈ ಪುಸ್ತಕ ಅನನ್ಯ ಸನ್ಯಾಸಿ ಲೋಬ್ಸಾಂಗ್ ರಾಂಪ ಅವರು ಬರೆದಿರುವಂತಹದ್ದು ಅಂತ ನೀವು ಟೈಟಲ್ ಓದಿದ್ರು ಅಥವಾ ಇದನ್ನು ನೀವು ಹೇಗೇನು ಅರ್ಥ ಮಾಡ್ಕೋಬಹುದು. ಲೋಬ್ಸಾಂಗ್ ರಾಂಪ ಅನನ್ಯ ಸನ್ಯಾಸಿ, ಅವರು ಅನನ್ಯ ಸನ್ಯಾಸಿ ಅಂತ ಹೇಳುವಂತ ಇದ್ವಾ, ಅಥವಾ ಲೇಖಕರು ಲೋಬ್ಸಾಂಗ್ ರಾಂಪನ ಅಂತ ಹೇಳುವಂತ ಮಾತು, ಆ ಒಂದು ಪ್ರಶ್ನಾರ್ಥಕ ಇದು ಉದ್ಭವ ಮಾಡುತ್ತೆ. ಇದನ್ನು ಆಕ್ಚುಲಿ ಬರ್ದಿರುವವರು ಯಾರು ಅಂತಂದ್ರೆ ಇಂಗ್ಲೆಂಡ್ ದೇಶದ ಒಬ್ಬ ವ್ಯಕ್ತಿ, ಇಂಗ್ಲಿಷ್ ವ್ಯಕ್ತಿ. ಅವರ ಹೆಸರು ಸಿರಿಲ್ ಹ್ಯಾಸ್ಕಿನ್ ಅಂತ. ಒಂದು ವಿಶೇಷ ಏನ್ ನಡೆದಿತ್ತು ಅಂತಂದ್ರೆ, ಈ ವ್ಯಕ್ತಿ ಟಿಬೆಟನ್ನೇ ನೋಡಿಲ್ಲ, ಟಿಬೆಟ್ ದೇಶದ ಬಗ್ಗೆ ಅವ್ರಿಗೆ ಏನು ಕಲ್ಪನೆಯೂ ಇಲ್ಲ. ಅವರು ಯಾವುದೋ ಒಂದು ಕಾರಣಕ್ಕೆ ಡಿಪ್ರೆಷನ್ಗೆ ಒಳಗಾಡ್ತಾರೆ. ಡಿಪ್ರೆಷನ್ಗೆ ಒಳಗಾಗಿ ನನಗೆ ಈ ಬದುಕು ಬೇಡ ಅಂತ ಯೋಚನೆ ಮಾಡಿ ಅವ್ರು ಸಾಯ್ಲಿಕ್ಕೆ, ಆತ್ಮಹತ್ಯೆಗೆ ಪ್ರಯತ್ನ ಪಡುವಾಗ ಅನ್ಯ ಗ್ರಹದ ಜೀವಿಗಳು ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ, ನೋಡಿ, ನಿಮಗೆ ನಾವು ಬಿಡುಗಡೆಯನ್ನು ಕೊಡ್ತೇವೆ, ಆದ್ರೆ ನಿಮ್ಮ ದೇಹವನ್ನು ನಾವು ಉಪಯೋಗಿಸ್ಕೊಳ್ತೇವೆ ಅಂತ ಅನ್ಯ ಜೀವಿಗಳು ಹೇಳ್ತಾರೆ. ಅವರ ಒಪ್ಪಿಗೆಯಂತೆ ಆ ದೇಹವನ್ನು ಪಡ್ಕೊಂಡ ಅನ್ಯ ಜೀವಿಗಳು ಟಿಬೆಟ್ನಲ್ಲಿ ಆ ಕ್ಷಣಕ್ಕೆ ಪ್ರಾಣ ಇರ್ತಕ್ಕಂತಹ ರಾಂಪಾರವರ ಆತ್ಮವನ್ನು ತಂದು ಈ ದೇಹಕ್ಕೆ ಪರಕಾಯ ಪ್ರವೇಶವನ್ನು ಮಾಡಿಸ್ತಾರೆ. ಇದು ಇಂಗ್ಲಿಷರಿಗೆ ಅಥವಾ ವೆಸ್ಟರ್ನ್ ಜಗತ್ತಿಗೆ ಒಪ್ಪಿಕೊಳ್ಳುವ ಮಾತಲ್ಲ. ಪರಕಾಯ ಪ್ರವೇಶ ಎಂದ್ರೇನು, ಆತ್ಮ ಎಂದ್ರೇನು, ಯಾವತ್ತೂ ಒಪ್ಪಿಗೆ ಇಲ್ಲತಕ್ಕಂಥ ಒಂದು ದೇಶದ ವ್ಯಕ್ತಿಗೆ ಆ ಆತ್ಮವನ್ನ ಸೇರಿಸ್ಬಿಟ್ಟು ಪರಕಾಯ ಪ್ರವೇಶ ಮಾಡಿ ಅವರು ಸಿರಿಲ್ ಹ್ಯಾಸ್ಕಿನ್ ಅಂದಿನಿಂದ ರಾಂಪ ಆಗ್ತಾರೆ. ಹಾಗೆ ಆ ಪ್ರೇರಣೆಗೊಂಡಿರ್ತಕ್ಕಂತಹ ಸಿರಿಲ್ ಹ್ಯಾಸ್ಕಿನ್ ರವರು ರಾಂಪಾರಾಗಿ ತಾನು ಏನ್ ಪಡ್ಕೊಂಡಿದ್ದೀನ ಅದರ ಒಂದು ಹಿನ್ನೆಲೆ ಇದೆ. ಅನನ್ಯ ಸನ್ಯಾಸಿಯಲ್ಲಿ ಬರುತ್ತೆ. ಅದನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ರಾಂಪಾರಾಗಿ ಅದನ್ನ ಪ್ರಾರಂಭ ಮಾಡ್ತಾರೆ. ರಾಂಪಾರವರು ಹುಟ್ಟಿನಿಂದಲೇ ಒಂದು ವಿಶೇಷ ವ್ಯಕ್ತಿ. ಕೂತಲ್ಲಿಯೇ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನ ಅವರು ನೋಡ್ಲಿಕ್ಕೆ ಶಕ್ತಿ ಇರ್ತಕ್ಕಂಥ ಒಬ್ಬ ಅಮೂಲ್ಯ ವ್ಯಕ್ತಿ ರಾಂಪಾರವರು. ಅಷ್ಟೇ ಅಲ್ಲ, ಭವಿಷ್ಯ ಏನು ಅಂತ ಅವರಿಗೆ ಕಣ್ಣಿಗೆ ಕಾಣ್ತಾ ಇತ್ತು, ಅದನ್ನ ಹೇಳ್ತಾ ಇದ್ರು. ಅವ್ರು ಹೇಳಿದ ಎಷ್ಟೋ ಭವಿಷ್ಯವಾಣಿಗಳು ನಿಜ ಆಗಿತ್ತು ಅಂತ ಶಕ್ತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಲೋಬ್ಸಾಂಗ್ ರಾಂಪಾರವರು. ಹೀಗೆ ಸಿರಿಲ್ ಹ್ಯಾಸ್ಕಿನ್ ಅವರ ದೇಹಕ್ಕೆ ಬಂದ ಮೇಲೆ ಸಿರಿಲ್ ಹ್ಯಾಸ್ಕಿನ್ ರವರು ರಾಂಪಾರಾಗಿ ಕೂತು 19 ಗ್ರಂಥಗಳ ರಚನೆಯನ್ನು ಮಾಡ್ತಾರೆ. ಅದನ್ನ ಪತ್ರಿಜಿಯವರು ಓದ್ತಾರೆ,
ಅವರ ಜೀವನದ ಶೈಲಿ, ಅವರು ಬ್ರಹ್ಮಶ್ರೀ ಪಿತಾಮಹ ಆಗಿರೋದೇ ಆ 19 ಗ್ರಂಥಗಳ ಓದಿನಿಂದ ಅಂತ ನಾವು ಅದನ್ನ ತಿಳ್ಕೊಳ್ಬಹುದು. ಇನ್ನು ಹ್ಯಾಸ್ಕಿನ್ನ ಜೀವನ ಸುಲಭ ಇದ್ದಿರಲಿಲ್ಲ. ಯಾವಾಗ ಲಾಬ್ಸಂಗ್ ರಾಂಪ ಅಂತ ಅವ್ರು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರ, ಈ ಗ್ರಂಥ ಅಮೂಲ್ಯವಾದ ಗ್ರಂಥ ಅಂತ ಹೊರಗೆ ಬರ್ಲಿಕ್ಕೆ ಪ್ರಾರಂಭ ಆಯ್ತಾ, ಜನ ಇದನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿ ಗಲಾಟೆನೇ ನಡೆಯುತ್ತೆ. ನೀನ್ ಯಾರು ಲಾಬ್ಸಂಗ್ ರಾಂಪ, ನೀನ್ ಟಿಬೇಟ್ನವಂತ ಹೇಗೆ ಕ್ಲೇಮ್ ಮಾಡ್ತೀಯ? ಅವ್ರು ಹೇಳ್ತಾರೆ, ಒಂದು ಹಂತ ಮುಟ್ಟಿದಾಗ ನಾನು ನನ್ನಲ್ಲಿರುವ ಟಿಬೇಟ್ನ ನನ್ನ ಸರ್ಟಿಫಿಕೇಟ್ಸ್ನ ತೋರಿಸಿದ್ರು ಸಹ ಜನ ಅದನ್ನ ಒಪ್ಕೊಳ್ಳಿಲ್ಲ. ಟಿವಿಯವ್ರು ನನ್ನ ಬಗ್ಗೆ ಸಾಕಷ್ಟು, ಪೇಪರ್ನವ್ರು ನನ್ನ ಬಗ್ಗೆ ಸಾಕಷ್ಟು ಅವ್ರು ಬರೆದ್ರು ಕೆಟ್ಟದಾಗಿ ಬರೆದ್ರು. ನನಗೆ ನಾನು ರಾಂಪ ಅಂತ ಪ್ರೂವ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವರು ಮೂಲ ಲೇಖಕ ಅವರ ಡಿಯಲ್ಲಿ ಹೇಳ್ತಾರೆ, ನಾನು ಟ್ಯೂಸ್ಡೇ ರಾಂಪ, ಅದೊಂದೇ ನನ್ನ ಹೆಸರು. ಈಗ ಅದು ಮಾನ್ಯತೆ ಪಡೆದ ನನ್ನ ಹೆಸರಾಗಿದೆ ಮತ್ತು ನನ್ನನ್ನು ಬೇರೆ ಹೆಸರಿಂದ ಕರೆದರೆ ನಾನು ಉತ್ತರ ನೀಡುವುದಿಲ್ಲ. ಆಗಲ್ಲ, ನನಗೆ ನಾನು ರಾಂಪನಿ ಅಂತವ್ರು ಹೇಳ್ತಾರೆ. ಹಾಗೆ ಅವ್ರ ಮುಂದೆ ಹೇಳ್ತಾರೆ, ನನ್ನ ಸಮಸ್ತ ಗ್ರಂಥಗಳು ಸತ್ಯವಾಗಿದೆ, ನಾನು ಹೇಳುವುದೆಲ್ಲವೂ ಸತ್ಯವಾಗಿದೆ. ಕೆಲವು ವರ್ಷದ ಕೆಳಗೆ ನಾನು ರಕ್ತನಾಳದ ಹೆಪ್ಪುಗಟ್ಟಿಗೆಯಿಂದ ಸಾಯುವ ಸ್ಥಿತಿಯಲ್ಲಿದ್ದಾಗ ಇಂಗ್ಲೆಂಡ್ ಮತ್ತು ಜರ್ಮನಿಯ ವೃತ್ತಪತ್ರಿಕೆಗಳು ನನ್ನ ವಿರುದ್ಧ ಪ್ರಚಾರ ನಡೆಸಿದ್ದು. ಅದರ ಬಗ್ಗೆ ಅವರು ಹೋರಾಟ ಮಾಡ್ಲಿಕ್ಕೆ ಹೊರಟಾಗ ಅವರಿಗೆ ಯಾವುದೇ ಸಪೋರ್ಟ್ ಸಿಗ್ಲಿಲ್ಲ. ಹಾಗೆಂತ ಹೇಳಿ ಜನ ನನ್ನನ್ನು ತಪ್ಪಿತಸ್ಥ ಅಂತ ಹೇಳಿದಾಗ ನನಗೆ ಪ್ರೂವ್ ಮಾಡ್ಲಿಕ್ಕೆ, ನಾನು ತಪ್ಪಿಸ್ತಾ ಅಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ನನಗೆ ಯಾರು ಅವಕಾಶನೂ ಕೊಡ್ಲಿಲ್ಲ ಅಂತ ಒಂದು ಅವರ ಜೀವನದ ಕಥೆಯನ್ನು ಅವರು ಇಲ್ಲಿ ಲೇಖಕನ ನುಡಿಯಲ್ಲಿ ಅವರು ಹೇಳ್ತಾರೆ. ನನ್ನನ್ನು ತಪ್ಪಿದಸ್ಥನೆಂದು, ನನ್ನನ್ನು ಅಲ್ಲ ಮುಗ್ಧನೇ ಹೌದು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಅವಕಾಶವೇ ಸಿಗ್ಲಿಲ್ಲ. ನಾನು ಪ್ರಾಮಾಣಿಕನೆಂದು ನಿರೂಪಿಸಲು ನನಗೆ ಅವಕಾಶವನ್ನು ಯಾರು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಹೀಗೆ ಅವ್ರು ಹೇಳ್ತಾರೆ ಒಂದು ಮಾತು, ಟಿಬೆಟ್ಟಿನ ಲಾಸಾದಲ್ಲಿರೋ ಪೊಟಾಲ ಎಂಬ ಜಾಗದ ಲಾಮ ನಾನು, ಆ ಮೊನಾಸ್ಟ್ರಿಯ ಲಾಮ. ಪ್ರಮಾಣೀಕೃತ ಪತ್ರಗಳನ್ನು ಅನೇಕರು ಕಂಡಿದ್ದಾರೆ, ನೋಡಿದ್ದಾರೆ ಮತ್ತು ಚೀನಾ ದೇಶದ ಮಾನ್ಯತೆ ಪಡೆದ ಅರ್ಹ ವೈದ್ಯನಾಗಿದೆ. ಅವರೊಬ್ಬ ಡಾಕ್ಟರ್ ಆಗಿದ್ರು. ಅವರಿಗೆ ಶ್ರೀ ದಲಾಯ್ ಲಾಮರವರು ಪ್ರೇರೇಪಣೆ ಕೊಟ್ಟಿದ್ರು, ನೀನು ಮೆಡಿಸಿನ್ ಮಾಡು ಅಂತ. ಹಾಗೆ ಚೀನಾಕ್ಕೆ ಹೋಗಿ ಅವರು ಮೆಡಿಸಿನ್ ಕಲಿತು ಬರ್ತಾರೆ. ಸೊ ನಾನು ವೈದ್ಯನಾಗಿದ್ದೆ. ಹಾಗಿದ್ರು ಸಹ ಜನ ನನ್ನನ್ನು ನಂಬಲಿಲ್ಲ. ಇಡೀ ಸಂಗತಿಗಳನ್ನು ಸತ್ಯವೆಂದು ಮನದಲ್ಲಿಟ್ಟುಕೊಂಡು ನನ್ನ ಗ್ರಂಥಗಳನ್ನು ನೀವು ಓದಿವಿರೆಂದು ನಾನು ಸಕಾರಾತ್ಮಕವಾಗಿ ಭರವಸೆಯನ್ನು ಹೊಂದಲೆ ಅಂತ ಹೇಳಿ ಅವರ ಮಾತನ್ನು ಅವರು ನಿಲ್ಲಿಸ್ತಾರೆ. ಹೀಗೆ ಮೂಲ ಲೇಖಕ ಇದನ್ನ ಅಪೀಲ್ ಮಾಡ್ತಾರೆ. ಇದು ಲಾಬ್ಸಂಗ್ ರಾಂಪ ಅವರ. ಇನ್ನು ಅವರ ದೇಶ ಇಂಗ್ಲೆಂಡ್ ದೇಶದಲ್ಲಿ ಈ ಇಂಗ್ಲಿಷ್ ವ್ಯಕ್ತಿ ಟಿಬೇಟ್ನ ಲಾಮನ ಹಾಗೆ ವರ್ತಿಸುವುದನ್ನು ನೋಡಿ ಇವರು ಬಹಳಷ್ಟು ಅಪಪ್ರಚಾರ ಮಾಡಿದ್ರು. ಅದು ಒಂದು ರೀತಿಯಲ್ಲಿ ಒಳ್ಳೆಯದು. ಯಾಕೆ ಅಂತಂದ್ರೆ ಅವರ ಗ್ರಂಥಗಳು ಹೊರಬರ್ಲಿಕ್ಕೆ, ಜನ ಅದನ್ನು ನೋಡ್ಲಿಕ್ಕೆ ಅದು ಸಹಾಯನೂ ಆಯಿತು ಅಂತ ಅನ್ನಿಸ್ತದೆ. ಈ ಪುಸ್ತಕ ಅನನ್ಯ ಸನ್ಯಾಸಿ, ಈ ಪುಸ್ತಕ ಒಂದು ವಿಶೇಷ ಪುಸ್ತಕ. ಇದನ್ನು ಒಂದು ಸಲ ಓದಿದ್ರೆ ಅರ್ಥ ಆಗಲ್ಲ, ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಇದರ ಅರ್ಥ ಏನು ಅಂತ ಓದ್ಬೇಕಿದ್ರೆ ಇದನ್ನು ಅತ್ಯಂತ ಎಚ್ಚರಿಕೆಯಿಂದ ಪದೇ ಪದೇ ಓದ್ಬೇಕಾಗುತ್ತೆ ಅಂತ ಅವರೇ ಹೇಳ್ಕೊಳ್ತಾರೆ. ಮತ್ತೆ ಒಂದು ಮಾತು ಅವ್ರು ಹೇಳ್ತಾರೆ, ಯಾರಿಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ವೋ ಅವರು ಎಷ್ಟು ಓದಿದ್ರು ಇದು ಅರ್ಥ ಆಗುದಿಲ್ಲ. ಇನ್ನು ಇದನ್ನ ಓದ್ಬೇಕಿದ್ರೆ ಅದಕ್ಕಿಂತ ಮುಂದೆ ನಾನು ಇನ್ನೊಂದು ಮಾತು ಹೇಳಬೇಕು. ಲಾಬ್ಸಂಗ್ ರಾಂಪ ಅವರು ಈ ಜಗತ್ತಿಗೆ ಮನಸ್ಸು ಶಾಂತ ಆಗ್ಲಿಕ್ಕೆ ಅಥವಾ ಒಂದು ಕಡೆ ಮನಸ್ಸು ಫೋಕಸ್ ಮಾಡಲಿಕ್ಕೆ ಪ್ರಾಣಾಯಾಮವನ್ನು ರೂಪಿಸಿದ್ದಾರೆ ಅಂತ ನಾನು ಈ ಪುಸ್ತಕದಲ್ಲಿ ಒಂದು ಕಡೆ ಓದಿದೆ. ಪರಿಚಯ ಮಾಡ್ತಾ ಪ್ರಾಣಾಯಾಮದ ಮೂಲ ಅಂತ ಬರ್ದಿರೋದನ್ನು ನಾನು ನೋಡಿದ್ದೀನಿ. ಇದನ್ನ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹ್ಯಾಸ್ಕಿನ್ ರವರು 1981ರಲ್ಲಿ ಪರಕಾಯ ಪ್ರವೇಶ ಮಾಡಿದ್ದ ತನ್ನ ದೇಹವನ್ನು ಅವರು ತ್ಯಜಿಸ್ತಾರೆ.
ಅಲ್ಲಿ ತನಕ ಅವರು ಬದುಕಿದ್ರು. 1981ಗೆ ಅವರು ತೀರ್ಕೊಂಡ್ರು. ಲಾಬ್ಸಂಗ್ ರಾಮ್ಪಾರ್ ಅವರ ಬಗ್ಗೆ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ಒಂದು ಮಾತು ಹೇಳ್ತಾರೆ ನೋಡಿ. ಇಲ್ಲಿ ಈ ಪೇಜಲ್ಲಿ ತಾವು ನೋಡ್ಬೋದು. ರಾಮ್ಪಾರ್ ಅವರಿಗೆ ಅವರು ಹೇಳ್ತಾರೆ, ಈ ಹೆಸರು ಕೇಳಿದರೇನೆ ನನ್ನ ಮೈ ಪುಳಕಿತಗೊಳ್ಳುತ್ತದೆ. ನನ್ನ ಮೊದಲನೆಯ ಪ್ರಿಯ ಆಧ್ಯಾತ್ಮಿಕ ಗುರು ಟಿ ಲಾಬ್ಸಾಂಗ್ ರಾಮ್ಪಾ ನನ್ನ ಗುರು. ಯು ಫಾರ್ ಎವರ್ ಪುಸ್ತಕವನ್ನು ಡಿಸೆಂಬರ್ 21, 1979ರಂದು ನನಗೆ ಧ್ಯಾನ ಹೇಳಿಕೊಟ್ಟ ಸಹೋದ್ಯೋಗಿ ಮಿತ್ರ ಶ್ರೀ ರಾಮಚನ್ನಾರೆಡ್ಡಿ ಅವರಿಂದ ನಾನು ಪಡ್ಕೊಂಡೆನು. ಇವರ ಗುರು ಅವರಿಗೆ ಆ ಪುಸ್ತಕ ಕೊಡ್ತಾರೆ. 2 ದಿನಗಳಲ್ಲಿ ಓದಿ ಮುಗಿಸಿದ ನನ್ನ ಜೀವನದಲ್ಲಿ ಬದಲಾವಣೆ ಆಯಿತು. ನನ್ನ ಎಲ್ಲ ಸಂದೇಹಗಳಿಗೆ ನಿವಾರಣೆ ಕಂಡು ಬಂತು. ಕ್ಷಣದಲ್ಲಿ ನಾನು ಆಧ್ಯಾತ್ಮಿಕ ಶಾಸ್ತ್ರ ಆಚಾರ್ಯನಾದೆನು ಈ ಪುಸ್ತಕ ಓದಿ. ಅಂದಿನಿಂದ ನನ್ನ ಆಧ್ಯಾತ್ಮಿಕ ಜೀವನ ಯಾತ್ರೆ ಪ್ರಾರಂಭವಾಯಿತು. ಆಧ್ಯಾತ್ಮಿಕ ಶಾಸ್ತ್ರವನ್ನು ವಿಸ್ತಾರವಾಗಿ ಪ್ರಚಾರ ಮಾಡಲು ಆರಂಭಿಸಿದೆನು. ಹೀಗೆ ಈ ಪ್ರಯಾಣ ಸದಾ ಸಾಗುತ್ತಲೇ ಇರುತ್ತದೆ. ಇದು ನನ್ನ ಯುಗ ಕಳೆದರೂ ಸದಾ ಇರುತ್ತದೆ ಅಂತ ಹೇಳಿ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರಿಜಿ ಹೇಳ್ತಾರೆ. ಇನ್ನೊಂದು ವಿಶೇಷ ಇದೆ. ಈ ಪುಸ್ತಕ ಓದುವವರಿಗೆ ಒಂದು ಸೂಚನೆ ಇದೆ. ಈ ಪುಸ್ತಕದಲ್ಲಿ ಕೆಲವು ಪಾಠಗಳು ದೀರ್ಘವಾಗಿದೆ, ಕೆಲವು ಪಾಠಗಳು ಶಾರ್ಟ್ ಇದೆ. ಆದರೆ ಎಲ್ಲ ಪಾಠಗಳಲ್ಲಿ, ಎಲ್ಲ ಅಧ್ಯಾಯಗಳಲ್ಲಿ ತಿರುಳಿದೆ ಅಂತ ಹೇಳ್ತಾರೆ. ಇದನ್ನ ಓದ್ಬೇಕಿದ್ರೆ ಹಾಗೆ ತೆಗೆದು ಓದ್ಲಿಕ್ಕೆ ಆಗಲ್ಲ. ನೀವು ನೋಡಿ, ಈ ಪುಸ್ತಕದ ವಿಶೇಷ ಇಲ್ಲಿ ಅಲಂಕಾರಿಕ ವಸ್ತುಗಳಿಲ್ಲ, ಸುಂದರವಾದ ಭವ್ಯವಾದ ಅಂತ ಮಾತುಗಳೇ ಬರೋದಿಲ್ಲ. ಅಲಂಕಾರ ಕೊಟ್ಟೇ ಇಲ್ಲ, ಎಲ್ಲ ವಸ್ತುನಿಷ್ಠ ಸತ್ಯ. ಇನ್ನು ಇದನ್ನ ಓದ್ಬೇಕಿದ್ರೆ ವಾರದಲ್ಲಿ ಒಂದು ದಿನ ನೀವು ಫಿಕ್ಸ್ ಮಾಡ್ಕೋಬೇಕು. ನಿರ್ದಿಷ್ಟ ಒಂದು ಸ್ಪೆಸಿಫಿಕ್ ನೈಟ್ ಅಥವಾ ರಾತ್ರಿಯನ್ನ ನೀವು ಆಯ್ಕೆ ಮಾಡ್ಕೋಬೇಕು. ನಿಶ್ಚಿತ ಸಮಯವನ್ನ, ರಾತ್ರಿಯಲ್ಲಿ ಯಾವ ಟೈಮಿಗೆ ನಾನು ಓದ್ತೀನಿ ಅಂತ. ರಾತ್ರಿ ಯಾಕೆ ಅಂತಂದ್ರೆ ಪ್ರಶಾಂತವಾದ ಟೈಮ್ ಇರಬೇಕು, ಕೂಲ್ ಆಗಿರ್ಬೇಕು, ಕಾಮ್ ಆಗಿರ್ಬೇಕು. ಯಾವುದೇ ರೀತಿಯ ದೇಹಕ್ಕೆ ಬಾಧೆ ಕೊಡ್ತಕ್ಕಂಥ ವಾತಾವರಣ ಇರಬಾರ್ದು. ಮತ್ತೆ ಸಮಯ, ಸ್ಥಳ ಮತ್ತೆ ದಿನವನ್ನು ಆಯ್ಕೆ ಮಾಡಿಕೊಂಡು ಈ ಪುಸ್ತಕವನ್ನು ಓದಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಮುಂದಕ್ಕೆ ಹೇಳ್ತಾರೆ, ಕೇವಲ ಪದಗಳನ್ನು ಮಾತ್ರ ಓದದೆ ಆಶ್ಚರ್ಯಕರ ಸಂಗತಿಗಳನ್ನು ಅಂತರ್ಗತ ಮಾಡಿಕೊಳ್ಳಿರಿ, ಒಳಕ್ಕೆ ತಗೊಳ್ಳಿ ಅದನ್ನ ಮನಸ್ಸಿಗೆ ಅಂತ ಹೇಳ್ಬೋದು. ಮತ್ತು ಯಾವ ರೀತಿನೂ ಓದ್ಬೋದು. ಅದು ಕೈಕಾಲು ಮಡಚಿ ಪದ್ಮಾಸನಲ್ಲಿ ಕೂತ್ಕೋಬೇಕು ಅಥವಾ ಚೇರಲ್ಲಿ ಕೂತ್ಕೊಂಡು ಓದ್ಬೇಕು ಅಂತ ಅವ್ರಿಗೆ ಹೇಳಲ್ಲ. ಅವ್ರಿಗೆ ನಿಮಗೆ ಸುಖಕರವಾದ ಆಸನ ಯಾವ್ದು ಮಲಕೊಂಡು ಓದ್ತೀರಾ ಓದಿ, ಬಟ್ ಬಿ ಕಾಂಫರ್ಟೇಬಲ್. ಹಾಗೆ ಅದನ್ನ ಓದು ತುಂಬಾ ಇಂಪಾರ್ಟೆಂಟ್. ಅಡಚಣೆ ಬರದಂತೆ ನೋಡ್ಕೋಬೇಕು ಓದುವಾಗ. ಕೊಠಡಿಯ ಬಾಗಿಲನ್ನು ಹಾಕಿ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಕಿಟಕಿಯನ್ನು ತೆರಿಬೇಡಿ. ಕಿಟಕಿ ತೆಗೆದ್ರೆ ಬೆಳಕು ನಿಮ್ಮ ಕಣ್ಣಿಗೆ ಹೊಡಿಬಹುದು, ಬೇಡ ಡಿಸ್ಟ್ರಾಕ್ಷನ್. 3 ದೀರ್ಘವಾದ ಉಸಿರನ್ನು ತಗೊಳ್ಳಿ. ಆಮೇಲೆ ಮೊದಲಿಗೆ ಪ್ರಾರಂಭಕ್ಕೆ ದಿನಪತ್ರಿಕೆ ಓದಿದಾಗೆ ಕಣ್ಣಾಯಿಸ್ಕೊಂಡು ಓದ್ಕೊಂಡು ಸುಮ್ಮನೆ ಓದ್ಕೊಂಡು ಹೋಗಿ. ಅದಾದ ಮೇಲೆ ಮತ್ತೊಮ್ಮೆ ಜಾಗರೂಕತೆಯಿಂದ ಓದಿರಿ. ಒಂದೊಂದೇ ಪುಟವನ್ನು ನಿಖರತೆಯಿಂದ ಓದಿ, ಸ್ಪಷ್ಟವಾಗಿದೇನು ಅಂತ. ಯಾವುದೇ ಸಂಗತಿ ಗೊಂದಲವಾದಾಗ ಪುಸ್ತಕದಲ್ಲಿ ಗುರುತಿಸಿಕೊಳ್ಳಿ, ಅಲ್ಲೇ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀವು ಓದಿರುವುದು ನಿಮ್ಮ ಸೂಕ್ತ ಮನಸ್ಸಿಗೆ ಹೋಗುವುದು ಅತ್ಯಂತ ಅವಶ್ಯಕ. ಕೊನೆಗೆ ಹೇಳ್ತಾರೆ, ಶ್ರೇಷ್ಠವಾದದನ್ನು ಪಡೆಯುವುದು ಶ್ರೇಷ್ಠ ಕಾರ್ಯವಾಗುತ್ತೆ. ಇದು ಗ್ರಂಥ ಓದುವವರಿಗೆ ಮೂಲ ಮಂತ್ರ. ಕೊನೆಗೆ ಅವರೊಂದು ಮಾತು ಹೇಳ್ತಾರೆ, ನೆನ್ಪಿಡಿ, ವ್ಯಕ್ತಿಯು ತಾನು ಯೋಚಿಸಿದಂತೆ ರೂಪುಗೊಳ್ಳುವನು. ಸುಂದರವಾದ ಸಂದೇಶಗಳನ್ನು ಕೊಟ್ಟು ಪ್ರಾರಂಭ ಆಗತ್ತೆ. ನಾನು ಅಧ್ಯಾಯ 1ಕ್ಕೆ ಹೋಗ್ತೀನಿ. ಕತೆ ಪ್ರಾರಂಭ ಆಗೋದು ಟಿಬೆಟ್ನ ಒಂದು ಎತ್ತರವಾದ ಒಂದು ಬೆಟ್ಟದ ಮೇಲಿನ ಒಂದು ಗುಹೆಯಲ್ಲಿ, ನುಣುಪಾದ ಬಂಡೆಯ ಮೇಲೆ ಒಬ್ಬ ವೃದ್ಧ ಕೂತಿದ್ದಾರೆ. ಸನ್ಯಾಸಿಯ ಅವರು ಕೆಂಪುಗೆ ಹತ್ರ ಇರತಕ್ಕಂಥ ಒಂದು ಬಣ್ಣ, ಕರೆಕ್ಟಾಗಿ ಅದರ ಕಲರ್ ಹೇಳಿಕ್ ಬರೋದಿಲ್ಲ. ನೀವು ನೋಡಿರ್ಬೋದು ಟಿಬೆಟನ್ ಲಾಮಾಸ್ ಯಾವ ಬಣ್ಣದ ಇದನ್ನು ಹಾಕಿರ್ತಾರೆ ಅಂತ ಬಣ್ಣದ ಬಟ್ಟೆಯನ್ನ, ನಿಲುವಂಗಿಯನ್ನು ಧರಿಸಿರ್ತಕ್ಕಂಥ ಒಬ್ಬ ವೃದ್ಧ ಅವರು ಕಲ್ಲಿನ ಮೇಲೆ ಕೂತಿದ್ದಾರೆ, ಬಂಡೆ ಕಲ್ಲಿನ ಮೇಲೆ ಕೂತಿದ್ದಾರೆ. ಬೆಟ್ಟದ ತುದಿ ಗುಹೆ ಇದೆ, ಗುಹೆ ಮುಂದೆ ಕೂತಿದ್ದಾರೆ. ಕಣ್ಣಿಲ್ಲ ಅವರಿಗೆ, ಕುರುಡ.
ಕಣ್ಣಿನ ಗುಳಿಯಿಂದ ಅವ್ರು ನೋಡ್ತಾರೆ. ಕಣ್ಣಿನ ಮುಂದೆ ಕಾಣುವಂತ ಅನಂತವನ್ನ ದೃಷ್ಟಿಸ್ತಾ ಆ ಪ್ರಕೃತಿಯನ್ನು ಅವ್ರು ನೋಡ್ತಾ ಇದ್ದಾರೆ. ಆ ಹೊತ್ತಿಗೆ ಕೆಂಪು ಬಟ್ಟೆ ಧರಿಸಿದ, ಅಂದ್ರೆ ಅದೇ ಲಾಮಗಳು ಧರಿಸುವಂತ ಬಟ್ಟೆಯನ್ನು ಧರಿಸಿಕೊಂಡ ಒಬ್ಬ ಯುವಕ ಅವನು ಪ್ರವೇಶ ಮಾಡ್ತಾನೆ. ಅವನು ಗುಡ್ಡ ಹತ್ತಿ ಬಂದಿರುವವನು ಗುಹೆ ಬಾಗಿಲಿಗೆ ಬಂದು ಸ್ವಾಮಿಗಳಿಗೆ, ಲಾಮಗೆ ನಮಸ್ಕಾರ ಮಾಡಿ, ಪೂಜ್ಯರೇ, ನಿಮ್ಮ ಆದರಣೀಯ ಸಲಹೆಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ತಲೆ ಬಾಗಿಸ್ತಾನೆ. ವೃದ್ಧ ಹೇಳ್ತಾರೆ, ಕೂತ್ಕೋ ಅಂತ ಹೇಳ್ಬಿಟ್ಟು. ಈ ವೃದ್ಧ ಕಣ್ಣು ಇಲ್ಲದೆ ಯಾಕೆ ಆಯ್ತು ಅಂತಂದ್ರೆ, ಟಿಬೆಟ್ ಅನ್ನ ಚೀನಾ ವಶಪಡಿಸುವಾಗ ಈ ಲಾಮನನ್ನ ಹಿಡಿದು ಇಲ್ಲಿಯ ಮಾಹಿತಿಯನ್ನ, ಸೀಕ್ರೆಟ್ ಮಾಹಿತಿಗಳನ್ನ ಕೊಡು ಅಂತ ತುಂಬಾ ಹಿಂಸೆ ಮಾಡ್ತಾರೆ. ಇಡೀ ದೇಹವನ್ನ ಹೊಡೆದು ಬಡ್ದು ಜರ್ಜರಿತ ಮಾಡ್ತಾರೆ. ಅಷ್ಟೇ ಅಲ್ಲ, ಅವನಿಗೆ ನೋವಿನ ನರಕ ತೋರಿಸುವ ಬಾಯಿ ಬಿಡ್ಲಿ ಅಂತ ಹೇಳ್ಬಿಟ್ಟು ಬಲಕಣ್ಣನ್ನ ಫಸ್ಟಿಗೆ ಕಿತ್ತಾಕ್ತಾರೆ. ಕಿತ್ತಾಗ ಅವರು ಆ ಟೈಮಿಗೆ ಅತ್ಯಂತ ನೋವು ಆದ್ರೂ ಅವ್ರ ಮಾತು ಹೇಳ್ತಾರೆ, ನನ್ನ ಕಿತ್ತ ಕಣ್ಣು ಹೊರಗೆ ಬಂದು ನೇತಾಡ್ತಾ ಇತ್ತು ಬಲಕಣ್ಣು, ನಾನು ಕೆಳಗೆ ಹೀಗೆ ನೇತಾಡ್ತಿರುವ ಕಣ್ಣಲ್ಲಿ ನಾನು ನೆಲವನ್ನು ನೋಡ್ತಾ ಇದ್ದೆ, ನನ್ನ ಎಡಕಣ್ಣು ಎದುರನ್ನು ನೋಡ್ತಾ ಇತ್ತು ಅಂತ. ಆ ನೋವನ್ನು ಎರಡು ಕಣ್ಣನ್ನು ಕಿತ್ತಾಕ್ತಾರೆ. ಆ ನೋವನ್ನು ಸಹಿಸಿಕೊಂಡು ಅವರು ಆ ಜರ್ಜಿತವಾದ ದೇಹವನ್ನು ತಡೆಯಲಾರದ ನೋವು ಹಿಡ್ಕೊಂಡು ಮುಂದೆ ಸಾಕ್ತಾರೆ. ಕಣ್ಣು ಕಾಣಲ್ಲ, ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲ. ಅವರೇ ಒಂದೇ ಉದ್ದೇಶ, ಜನರ ಸದ್ದು ಇಲ್ಲದಂತ ಜಾಗಕ್ಕೆ ಹೋಗ್ಬೇಕು ಅಂತ. ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆ ಎಲ್ಲಿ ಬೀಳ್ತಾರೆ, ಎಲ್ಲಿ ಗುಂಡಿಗೆ ಹೋಗಿ ಸಾಯ್ತಾರೋ ಎಂಬ ಭಯ. ಆ ಸಂಪೂರ್ಣ ನಜ್ಜುಗುಜ್ಜಾದ ದೇಹ ಕೇವಲ ಒಬ್ಬ ಕಾಂತಿಯುತ ಸನ್ಯಾಸಿಯ ಮನೋಬಲದಿಂದ ಮುಂದಕ್ಕೆ ಹೋಗ್ತಾ ಇರುತ್ತೆ. ಮೈಯಲ್ಲಿ ಆಗಿರ್ತಕ್ಕಂಥ ಗಾಯ, ಸೋಂಕಿನ ಭಯ, ಹಾಗಿದ್ರು ಆ ನರಳಿಕೆ ತಡ್ಕೊಂಡು ಹುಚ್ಚನ ಹಾಗೆ ನಡ್ಕೊಂಡು ಹೋಗ್ತಾರೆ. ಅಂದ್ರೆ ತೆವಳಿಕೊಂಡು ಹೋಗಿ ಎಲ್ಲಿ ನೀರಿನ ಝರಿಯ ಶಬ್ದ ಕೇಳುತ್ತೆ ಅಲ್ಲಿ ಹೋಗಿ ನೀರು ಕುಡಿದು ಹಾಗೆ ಮುಂದಕ್ಕೆ ಸಾಕ್ತಾರೆ. ಅವರೊಬ್ಬ ಕಾಂತಿಯುತ ಸನ್ಯಾಸಿ ಆದ ಕಾರಣ ಜೀವ ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆಮೇಲೆ ನನ್ನ ಜೀವನ ಇನ್ನು ಮುಂದೆ ಜನ ಇಲ್ಲದ ಪ್ರದೇಶದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಗುಡ್ಡ ಹತ್ತಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತೆವಳಿಕೊಂಡೇ ಹೋಗ್ತಾರೆ, ಕೈಯಲ್ಲಿ ಒಂದು ಬೆತ್ತ ಹಿಡ್ಕೊಂಡು ಹೋಗ್ತಾರೆ. ಸಾಕಷ್ಟು ಮೇಲೆ ಕಷ್ಟಪಟ್ಟು ಏರಿ ಹೋದಾಗ ಒಂದು ಪಾಯಿಂಟ್ ಬರುತ್ತೆ. ಅಲ್ಲಿ ಕೋಲನ್ನು ಒಂದು ಬಂಡೆ ತಡೆದಾಗೆ ಆಗುತ್ತೆ. ಅವರಿಗೆ ಏನು ಮಾಡಿದ್ರು ಅಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಹತಾಶೆ ಆಗ್ತದೆ. ಅಲ್ಲೇ ಅವರು ಬಂಡೆ ಇರಬೇಕು ಅಂತ ಭಾವಿಸ್ಕೊಂಡು ಟ್ರೈ ಮಾಡ್ತಾರೆ ಮನಸ್ಸಲ್ಲಿ, ಇದನ್ನ ಏನು ಅಂತ ನೋಡೋಣ ಅಂತ. ಅವ್ರಿಗೆ ಗೊತ್ತಾಗಲ್ಲ, ಅದೇನೋ ಒಂದು ವಿಶೇಷ ಇರಬೇಕು ಅಂತ ನನ್ನ ಅನಿಸಿಕೆ. ಅವರು ಅಲ್ಲೇ ಕೂತ್ಕೊಳ್ತಾರೆ. ತುಂಬ ಹೊತ್ತು ಅಲ್ಲೇ ಕೂತಿರ್ತಾರೆ. ಕೂತಿದ್ದಾಗ ಅವರಿಗೆ ಬೂಟಿನ ಶಬ್ದ ಕೇಳುತ್ತೆ. ಬೂಟ್ ಹೇಗೆ ಅಂತಂದ್ರೆ, ಬೂಟಿನ ಕೆಳಗಡೆ ಮೊಳೆ ಹೊಡೆದಿದ್ದಾರೆ. ಆ ಮೊಳೆಯ ಟಕ್ ಟಕ್ ಅಂತ ಮೆಟಲ್ನ ಶಬ್ದ ಅವರಿಗೆ ಕೇಳ್ತಾ ಇರುತ್ತೆ. ಕಿವಿ ಕೊಡ್ತಾರೆ. ಕಿವಿ ಕೊಟ್ಟು ಸ್ವಲ್ಪ ಹೊತ್ತಿಗೆ ಮಾತು ಕೇಳಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದೇನು ತಗ್ಗುದನೆಯಲ್ಲಿ ಅವರು ಮಾತಾಡ್ತಿರುವಂತಹದ್ದು. ಅಷ್ಟರಲ್ಲಿ ಆ ಜೀವಗಳು ಹತ್ರ ಬಂತು. ಅದೇನು ಅಂತ ಯೋಚಿಸುವಷ್ಟರಲ್ಲಿ ಈ ಸನ್ಯಾಸಿನ ಅವ್ರು ಎತ್ಕೊಂಡು ಹೋಗಿಬಿಡ್ತಾರೆ. ಎಲ್ಲಿಗೆ ಹೋಗ್ತಾರೆ? ಅವರಿಗೆ ಅನುಭವ ಆಗುತ್ತೆ, ಎತ್ತರದ ಆಕಾಶದಲ್ಲಿ ಅಲ್ಲಲ್ಲ ಏನಾಗುತ್ತೆ ಅಂತಂದ್ರೆ, ಎತ್ಕೊಂಡವ್ರು ಹೋಗ್ತಾರೆ. ಜೀವ ಬದುಕಿತ್ತು, ಯಾರೋ ಸಹಾಯ ಮಾಡಿದ್ರು ಅಂತ ಅನ್ಸುತ್ತೆ. ಗಾಳಿಯಲ್ಲಿ ತೇಲಿದಂತೆ ಆಗ್ತಾ ಇದೆ ಅವರಿಗೆ. ಅವರ ಮನಸ್ಸಿಗೆ ಒಂದು ಯೋಚನೆ ಬರುತ್ತೆ, ನಾನು ಕೂತಲ್ಲಿ ಒಂದು ಹದ್ದು ಹಾರ್ತಾ ಇತ್ತು, ಈ ವ್ಯಕ್ತಿ ಪ್ರಾಣ ಬಿಡ್ತಾನೆ, ಇವನ್ನ ತಿನ್ಬೇಕು ಅಂತ. ಆ ಹದ್ದಿಗೆ ಎಷ್ಟು ನಿರಾಸೆ ಆಗಿರ್ಬೋದಲ್ಲ ಅಂತ ಯೋಚನೆ ಮಾಡಿಕೊಂಡು ಅವ್ರ ಜೊತೆ ಗಾಳಿಯಲ್ಲಿ ಹೋಗ್ತಾರೆ. ಅಷ್ಟನ್ನು ಹೇಳಿ ವೃದ್ಧ ಸನ್ಯಾಸಿ ಹಾಗೆ ಅಚಲವಾಗಿ ಕೂತ್ಕೊಂಡು ಬಿಡ್ತಾರೆ. ಆಗ ಯುವ ಸನ್ಯಾಸಿಗೆ ಆಗುತ್ತೆ, ಇವ್ರು ಪ್ರಾಣ ಬಿಟ್ರು, ಇವ್ರು ಮುಗಿಯಿತು ಸ್ಟೋರಿ ಅಂತ ಯೋಚನೆ ಮಾಡ್ತಾರೆ. ಅಷ್ಟರಲ್ಲಿ ಆ ಯೋಚನೆ ಬಂದಾಗ
ಸನ್ಯಾಸಿ ಹೇಳ್ತಾರೆ, ವೃದ್ಧ ಸನ್ಯಾಸಿ ಹೇಳ್ತಾರೆ, ನಿನ್ನನ್ನು ನನ್ನ ಬಳಿ ಕಳುಹಿಸಲಾಗಿದೆ, ನಿನ್ನನ್ನು ಯಾರೋ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನನ್ನ ಬದುಕಿನಲ್ಲಿ ನಿನ್ಗೊಂದು ದೊಡ್ಡ ಕಾರ್ಯ ಮಾಡಿ ನಿನ್ಗೆ ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡ್ಲಿಕ್ಕಿದೆ. ಅದಕ್ಕೆ ನಾನು ನನ್ನ ಜ್ಞಾನದ ಪರಿಚಯವನ್ನು ನಿನಗೆ ಮಾಡಬೇಕಾಗಿದೆ. ನನ್ನಲ್ಲಿರ್ತಕ್ಕಂಥ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ನಿನಗೆ ದಾರಿ ಎರಿಬೇಕಾಗತ್ತೆ. ಆ ಗುರಿ ಏನಿದೆ ಅದನ್ನ ಸಾಧಿಸಲಿಕ್ಕೆ ನಿನ್ನಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಯುವ ಸನ್ಯಾಸಿಗೆ ಆಶ್ಚರ್ಯ ಆಗುತ್ತೆ. ಏನು ಅಂತಂದ್ರೆ, ಕಣ್ಣಿಲ್ದಿದ್ರು ಇವ್ರಿಗೆಲ್ಲೋ ಕಾಣ್ತಾ ಇದೆಯಲ್ಲ ವಿಶೇಷಪ್ಪ ಅಂತ ಅನ್ನಿಸ್ತದೆ ಯುವಕನಿಗೆ. ನನ್ನ ಜ್ಞಾನವನ್ನು ನಿನಗೆ ಹಸ್ತಾಂತರಿಸಿದರೆ ನನ್ನ ಜೀವನದ ಕಾರ್ಯ ಮುಗಿದು. ನಾನು ಏನು ಯಾವ ಕಾರಣಕ್ಕಾಗಿ ಜೀವ ಹಿಡ್ಕೊಂಡು ಕೂತಿದ್ದೀನ, ಆ ಜೀವನದ ಕಾರ್ಯ ಮುಗಿಯುತ್ತದೆ. ಆಗ ನಾನು ಸ್ವರ್ಗವಾಸಿಯಾಗಲು ಶಾಂತವಾಗಿ ನಾನು ಸಾಗ್ಲಿಕ್ಕೆ ಸಾಧ್ಯತೆ ಇದೆ. ನಿನಗೆ ಹೇಳುವಂತಹದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗೆ ಯುವಕ ಹೀಗೆ ಅವಲೋಕನ ಮಾಡ್ತಾನೆ. ವೃದ್ಧ ಇರುವಂತದ್ದೊಂದು ಗುಹೆ, ಗುಹೆಯ ಒಳಗೆ ಜುಳು ಜುಳು ಅಂತ ನೀರು ಹರಿಯುತ್ತೆ. ವೃದ್ಧ ಮಲಗುವ ಜಾಗ ಒಂದು ಕೋಣೆ, ಚಿಕ್ಕ ಕೋಣೆ, ಅಲ್ಲಿ ಜುಳು ಜುಳು ಅಂತ ನೀರು ಹರಿಯುತ್ತೆ. ಅಲ್ಲೇ ಮಲಗಲಿಕ್ಕೆ ಒಂಚೂರು ಹುಲ್ಲು ಗಿಲ್ಲೆಲ್ಲ ಹಾಕೊಂಡು ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಒಂದು ಹಾಸಿಗೆ ಅಲ್ಲ, ಹುಲ್ಲಿನ ಹಾಸಿಗೆ, ಮತ್ತೆ ಒಂದು ಚಿಕ್ಕ ಪಾತ್ರೆ, ಆಮೇಲೆ ನೇತು ಹಾಕಿದ್ದ ಒಂದು ಬಟ್ಟೆ ಕಾಣ್ತಾ ಇದೆ, ಎಲ್ಲ ಕಲರ್ ಹೋಗಿ ಫೇಡ್ ಆಗಿರ್ತಕ್ಕಂಥ. ಇದು ಆ ಸನ್ಯಾಸಿ ಆಸ್ತಿ. ಹೀಗೆ ಅಷ್ಟಾಗುವ ಯುವ ಸನ್ಯಾಸಿಗೆ ಒಂದು ಮಾತು ನೆನಪಾಗುತ್ತೆ. ವ್ಯಕ್ತಿ ಆಧ್ಯಾತ್ಮಿಕವಾದಷ್ಟು ಲೌಕಿಕ ಹೊಂದುವಿಕೆಗಳು ಕಡಿಮೆ ಆಗ್ತವೆ. ಇಷ್ಟೇ ಅವರ ಬಳಿಯಲ್ಲಿ ಇರ್ತದೆ. ಯಾಕಂತಂದ್ರೆ ಅವರು ಆಧ್ಯಾತ್ಮಿಕದಲ್ಲಿ ಇದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ವೃದ್ಧ ಸನ್ಯಾಸಿ ಹೇಳ್ತಾರೆ, ನಾನು ಕರ್ಕೊಂಡು ಎಲ್ಲಿಗೆ ಹೋದ್ರು ಅಂತಂದ್ರೆ ಯಾವುದೋ ಒಂದು ಕಡೆ ಅವ್ರಿಗೆ ಎಚ್ಚರಿಕೆ ಆಗೋದು. ಒಂದು ಮೆತ್ತಗಿನ ಹಾಸಿಗೆನ ಮೇಲೆ ಇದ್ನಿ ನಾನು, ಜನ ಮಾತಾಡ್ತಾ ಇದ್ರು. ಅದ್ರಲ್ಲಿ ಒಬ್ಬ ನನ್ನ ಭಾಷೆಯಲ್ಲಿ ಹೇಳ್ತಾನೆ, ನಾವು ಈ ಭೂಮಿಯ ತೋಟಗಾರರು ಅಂತ ಹೇಳಿ. ಈ ತೋಟಗಾರರು ಎಂಬ ಪದಕ್ಕೆ ಒಂದು ಅರ್ಥಗರ್ಭಿತವಾದಂಥ ಒಂದು ಹಿನ್ನೆಲೆ ಇದೆ. ಅವರು ತೋಟವನ್ನ ಮೇಂಟೈನ್ ಮಾಡುವುದು. ಈ ವಿಶ್ವ, ಈ ನಮ್ಮ ಭೂಮಿ ಮಾತ್ರ ಅಲ್ಲ, ಈ ಯೂನಿವರ್ಸ್ ಏನಿದೆ ಅದನ್ನ ಸಂಪೂರ್ಣವಾಗಿ ಸ್ವಚ್ಛವಾಗಿ ಚೆನ್ನಾಗಿ ನೋಡ್ಕೊಳ್ಳುವಂಥ ತೋಟಗಾರರು. ಮಾನವರು ನಮ್ಮನ್ನು ಆಕಾಶದಲ್ಲಿರುವ ದೇವರು ಅಂತ ಕರೆಯುತ್ತಾರೆ. ಈ ಹಾರುವ ತಟ್ಟೆಗಳನ್ನ ನೋಡಿ ಜನ ಹಾಗೆ ನಮ್ಮನ್ನು ಕರೀತಾರೆ. ನಮ್ಮ ರಥಗಳ ಬಗ್ಗೆ ಪುರಾಣದಲ್ಲಿ ವಿವರಿಸಿರ್ತೀರಿ ನೀವು ಅಂತವನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾವು ಬದುಕಿನ ಮೂಲದ ಬಗ್ಗೆ ಮಾಹಿತಿ ನೀಡುತ್ತೇವೆ, ಮುಂದೆ ಬರುವ ಜನಾಂಗದವರಿಗೆ ನೀನು ಅದನ್ನು ಬರೆದಿಡ್ಬೇಕಾಗತ್ತೆ. ಈಗ ಜನರು ಸತ್ಯವನ್ನು ಅರಿಯಬೇಕಾಗಿದೆ, ಟ್ರುತ್ ಏನು ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೋಬೇಕು ಅಂತ ಹೇಳಿ ಅವನಿಗೆ ದೇವರ ಬಗ್ಗೆ ಜನರಿಗೆ ತಿಳಿಬೇಕಾಗಿದೆ ಅಂತ ಹೇಳಿ ಆ ಮಾತನ್ನು ಹೇಳಿ ನಿಲ್ಲಿಸಿ ಮುಂದಿನ ಕಾರ್ಯಕ್ಕೆ ಅವರು ರೆಡಿ ಮಾಡ್ತಾರೆ. ನಿನಗೆ ಯಾರಲ್ಲೂ ಇಲ್ಲದಂತಹ ಅದ್ಭುತ ಶಕ್ತಿ ಇದೆ, ನೆನಪಿನ ಶಕ್ತಿ ಇದೆ, ಅದನ್ನ ನಾವು ಬಲಪಡಿಸ್ತೇವೆ, ಅಲ್ಲಿಗೆ ನಾವು ಜ್ಞಾನವನ್ನ ಕೊಡ್ತೇವೆ. ಅಷ್ಟವಾಗ ಈ ಸನ್ಯಾಸಿಗೆ ಮನಸ್ಸಲ್ಲಿ ಬರುತ್ತೆ, ಸ್ವಾಮಿ ನನ್ನನ್ನು ಯಾಕೆ ಹಿಡ್ಕೊಂಡ್ಬಿಟ್ರಿ, ತಪ್ಪಲ್ವಾ, ನನ್ನ ಬಂದಿಯಾಗಿ ಇಟ್ಟಿದ್ದೀರಾ, ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು. ಆಗ ಅವ್ರು ಹೇಳ್ತಾರೆ, ಅನ್ಯಜೀವಿಗಳು, ಅನ್ಯ ಗ್ರಹದ ಜೀವಿಗಳು, ಸಸ್ಯಗಳು ತೋಟಗಾರನಿಗೆ ಆದೇಶವನ್ನು ನೀಡುವುದಿಲ್ಲ. ಆ ಸಸ್ಯಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಿನ್ ಸಸ್ಯ, ನಾವು ತೋಟಗಾರ, ನಾವೇನ್ ಮಾಡ್ತೀವಿ ಅದನ್ನ ನೀನು ಸಹಿಸ್ಕೊ ಮತ್ತು ಇಲ್ಲಿ ನೀನು ಕಲಿಬೇಕು ಅಂತ ಅವರು ಹೇಳ್ತಾರೆ. ಸೊ ಅಲ್ಲಿ ಬಹಳ ಬಹಳ ಜನ ಇರ್ತಾರೆ. ಇವ್ರಿಗೆ ಕಣ್ಣು ಕಾಣಲ್ಲ, ಶಬ್ದಗಳು, ಚರ್ಚೆಗಳು ಎಲ್ಲ ನಡೀತಾ ಇರುತ್ತೆ. ಅವರು ಈತನಿಗೆ ಹೇಗೆ ಕಲಿಸ್ಬೇಕೆಂಬ ವಿಷಯವನ್ನ ಚರ್ಚೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ವಿವರಿಸ್ತಾನೆ, ಇಲ್ಲಿ ಇರ್ತಕ್ಕಂಥ ಜನ ಏನ್ ಮಾತಾಡ್ತಿದ್ದಾರೆ, ಇವರು ಅನೇಕ ಜಗತ್ತುಗಳಿಂದ ಬಂದಿರ್ತಾರೆ. ಭೂಮಿ ಒಂದು ಜಗತ್ತಾದ್ರೆ
ಇಂತಹ ಅನೇಕ ಜಗತ್ತುಗಳು ಯೂನಿವರ್ಸ್ ಅನಂತದಲ್ಲಿದೆ, ಅಲ್ಲಿಂದ ಬಂದಿರ್ತಾರೆ. ಇಲ್ಲಿ ಅನೇಕ ವಂಶಗಳು ಇದ್ದಾರೆ, ದೂರದ ತಾರಾಗಣದಿಂದ ಬಂದಿರತಕ್ಕ ಜನರಿದ್ದಾರೆ. ಕೆಲವರು ಕುಳ್ಳಗೆ, ಕೆಲವರು ದೈತ್ಯಾಕಾರ, ವಿಚಿತ್ರವಾದ ವೇಷಭೂಷಣಗಳಿಂದ ಜನ ಇಲ್ಲಿದ್ದಾರೆ ಅಂತ ತನ್ನ ಅನುಭವನ ವೃದ್ಧ ಸನ್ಯಾಸಿ ಯುವಕನಿಗೆ ಹೇಳ್ತಾರೆ. ಈಗ ಹುಡುಗ ಸನ್ಯಾಸಿನಿಗೆ, ಯುವಕ ಸನ್ಯಾಸಿಗೆ ಅಲ್ಲಿ ಜೀವನ ಪ್ರಾರಂಭ ಆಗ್ಬೇಕು, ಕೂತ್ಕೊಳ್ಳಿಕ್ಕೆ ಜಾಗ ಆಗ್ಬೇಕು. ತನ್ನ ಉಟ್ಟುಕೊಂಡ ಒಂದು ನಿಲುವಂಗಿ ಮಾತ್ರ, ಬೇರೆ ಯಾವುದೇ ನಿಲುವಂಗಿ ಬಟ್ಟೆಗಳು ಅವನ ಹತ್ರ ಇಲ್ಲ. ಇವನು ಒಳ ಉಡುಪು ಇದ್ದಿರ್ಲಿಲ್ಲ ಸನ್ಯಾಸಿಗೆ. ಉಟ್ಟ ನಿಲುವಂಗಿಯಲ್ಲಿ 7 ಬಾರಿ ಆ ಮರಳನ್ನು ತಗೊಂಡು ಬಂದು ಅದರ ಮೇಲೆ ಕೆಲವು ಮರದ ಇದನ್ನೆಲ್ಲ ಹಾಕಿ ಒಂದು ಪೀಠದ ರೀತಿ ಅವನು ತಯಾರು ಮಾಡಿ ಕೂರ್ಲಿಕ್ಕೆ ಒಂದು ಇದನ್ನ ಮಾಡ್ಕೊಳ್ತಾನೆ. ಅವನ ಕೈಯಲ್ಲಿರುವಂತದ್ದು ಒಂದು ಬಟ್ಲು, ಒಂದು ಚಿಕ್ಕ ಚೀಲ, ಅದರಲ್ಲಿ ಸ್ವಲ್ಪ ಬಾರ್ಲಿ, ಹಳೆಯ ಒಂದು ಮಂತ್ರ ಪೆಟ್ಟಿಗೆ, ಗರ್ರ ಅಂತ ತಿರುಗಿಸ್ತಾರಲ್ಲ ಅಂತ ಒಂದು ಮಂತ್ರ ಪೆಟ್ಟಿಗೆ ಅವನ ಕೈಯಲ್ಲಿತ್ತು. ಇನ್ನು ತಲೆ ಪೂರ್ತಿ ಬೋಳು, ತಲೆ ನೋಡಿದ್ರೆ ಸಾಧನೆಗಾಗಿ ಕ್ಯಾಂಡಲ್ ಹಚ್ಚಿ ಅಲ್ಲಿ ಸುಟ್ಟು ಹೋಗಿರ್ತಕ್ಕಂಥ ಕಲೆಗಳು ಕಾಣ್ತಾ ಇತ್ತು ಈ ಯುವ ಸನ್ಯಾಸಿಯ ತಲೆ ಮೇಲೆ. ಹೀಗೆ ಇಷ್ಟು ಕೂತ್ಕೊಂಡಾಗ ಒಬ್ಬ ವ್ಯಾಪಾರಿ ಪೂಜ್ಯ ಸನ್ಯಾಸಿಗಳ ಜಯವಾಗ್ಲಿ ಅಂತ ಅಲ್ಲಿಗೆ ಬರ್ತಾನೆ. ಸುಮಾರು ಹೊತ್ತು ಜಗತ್ತಿನ ವಿಷಯಗಳನ್ನ ಸನ್ಯಾಸಿಗೆ ಹೇಳ್ತಾನೆ. ಆಮೇಲೆ ಅವನಿಗೆ ಸ್ವಲ್ಪ ಬಾರ್ಲಿ ಮತ್ತೆ ಚಹಾವನ್ನು ಕೊಟ್ಟು ಅಲ್ಲಿ ಸಾಕ್ತಾನೆ. ಅದೇ ರೀತಿ ಅವನು ರಾತ್ರಿ ಆಯ್ತು, ಕತ್ಲೆ ಆಯ್ತು, ನನಗೆ ಭಯ ಆಗತ್ತೆ, ಇಲ್ಲಿ ಭೂತ ಪ್ರೇತಗಳಿವೆ, ನನ್ನನ್ನು ಬಿಡು, ಅಲ್ಲಿ ತನಕ ನನ್ನ ಕ್ಯಾಂಪ್ ತನಕ ಕೆಳಗೆ ಕೆರೆಯ ಪಕ್ಕ ಇದೆ ಅಂತ ಹೇಳ್ಬಿಟ್ಟು ಯುವ ಸನ್ಯಾಸಿನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಯುವ ಸನ್ಯಾಸಿ ಅಲ್ಲಿ ನೋಡ್ತಾನೆ, ಅಲ್ಲಿ ಜನರೆಲ್ಲ ಇದ್ದಾರೆ, ಹಾಡ್ತಾ ಇದ್ದಾರೆ, ತಿಂತಾ ಇದ್ದಾರೆ ಎಲ್ಲ. ಇವನಿಗೆ ಅಲ್ಲಿ ಕೂತಾಗ ಚಹಾ ಮತ್ತು ಸಂಪ ಎಂಬ ಹುರಿದ ಹಿಟ್ಟಿನ ಇದನ್ನ ತಿನ್ಲಿಕ್ಕೆ ನಿಲ್ತಾರೆ. ಇದು 1ನೇ ಅಧ್ಯಾಯ. 2ನೇ ಅಧ್ಯಾಯ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ಯುವ ಸನ್ಯಾಸಿಗೆ ಹೇಳ್ತಾನೆ ವೃದ್ಧ ಸನ್ಯಾಸಿ, ನನ್ನ ಜ್ಞಾನವನ್ನು ಸಂಪೂರ್ಣವಾಗಿ ನಾನು ನೀಡದ ಹೊರತು ನನಗೆ ಪ್ರಾಣ ತೊರೆಯಲು ಅವಕಾಶವಿಲ್ಲ, ಪರ್ಮಿಷನ್ ಇಲ್ಲ ನನಗೆ. ನೋಡು, ನಾನು ಹೇಳ್ತಾ ಸ್ಮೃತಿ ತಪ್ಪು ಬಿದ್ರೆ ಇಲ್ಲಿ ಈ ಕಲ್ಲಿನ ಪಕ್ಕ ಒಂದು ಔಷಧಿ ಬಾಟ್ಲ್ ಇದೆ, ಈ ಔಷಧಿ ನನ್ನ ಬಾಯಿಗೆ ಹಾಕು, 6 ಡ್ರಾಪ್ಸ್ ನನ್ನ ಬಾಯಿಗೆ ಹಾಕಿದಾಗ ನಾನು ಮತ್ತೆ ಜೀವ ತಾಳ್ತೇನೆ. ನನ್ನ ಜೀವ ಸಾಯಬಾರ್ದು, ಸಂಪೂರ್ಣವಾಗಿ ಹೇಳದೆ ನನ್ನ ಸತ್ರೆ ನನಗೆ ಸ್ವರ್ಗ ಇರೋದಿಲ್ಲ, ನನ್ನ ಕೆಲಸ ಅದನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಔಷಧ ಬಗ್ಗೆ ಹೇಳ್ತಾನೆ. ಹೇಳಿಬಿಟ್ಟು ಅವನು ವಿಷಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಿಷಯ ಏನು ಅಂತಂದ್ರೆ ಅಲ್ಲಿ ಏನ್ ನಡೀತು ಎಂಬುದನ್ನ ಹೇಳ್ತಾನೆ. ಅಲ್ಲಿ ಕೂತ್ಕೊಂಡು ಅವನ ಮೇಲೆ ವಿಶೇಷ ಪ್ರಯೋಗಗಳು ನಡ್ತವೆ. ಒಂದು ಭಾಗವನ್ನು ಕೊಯ್ತಾರೆ, ಏನೋ ಒಳಗೆ ತಳ್ತಾರೆ, ತಲೆ ಚಿಪ್ಪನ್ನು ಹೊಡಿತಾರೆ, ಬ್ರೈನಿಗೇನು ಸಿಕ್ಕಿಸ್ತಾರೆ, ಮೂಗಿನಲ್ಲಿ ನಳಿಕೆ ಹಾಕ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಹೇಳ್ತಾರೆ, ಇವನಿಗೆ ಇದೆಲ್ಲ ಕೆಲವು ಸಲ ನೋವು ಆಗುತ್ತೆ. ಸನ್ಯಾಸಿ ಏನಿದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೀನು ಭಯ ಪಡಬೇಡ, ನಿನಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ನಿನಗೆ ಕಣ್ಣು ನಾವು ತೋರಿಸ್ತೇವೆ, ಅದು ಪರ್ಮನೆಂಟ್ ಅಲ್ಲ, ಇದು ಟೆಂಪರರಿ ಕಣ್ಣನ್ನು ನಿಮ್ಗೆ ಕೂರಿಸಿ ನಿಮ್ಗೆ ಜಗತ್ತನ್ನು ತೋರಿಸ್ತೀವಿ. ಯಾಕಂತಂದ್ರೆ ನಿನಗೆ ಭೂತಕಾಲದ ಅಂದ್ರೆ ಹಿಂದಿನ ಪಾಸ್ಟ್ ಏನಿದೆ ಅದನ್ನು ನೋಡ್ಲಿಕ್ಕೆ ಅವಕಾಶ ಇಲ್ಲಿ ಆಗುತ್ತೆ. ನಿನಗೆ ಜಗತ್ತಿನ ಸೃಷ್ಟಿ, ಜಗತ್ತು ಹೇಗೆ ಹುಟ್ಟಿತ್ತು, ನಿಮ್ಮ ಜಗತ್ತು ಭೂಮಿ, ಅದರ ಬಗ್ಗೆ, ಮೂಲ ಮತ್ತು ರಥಗಳ ಬಗ್ಗೆ, ಏಕೆ ಆಕಾಶದಲ್ಲಿ ಬೆಳಕು ಮೂಡಿಸ್ತವೆ ಅಂತ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಪ್ರಯೋಗ ನಡೀತಾನೆ ಇರುತ್ತೆ. ಒಂದು ಕ್ಷಣದಲ್ಲಿ ಕಬ್ಬಿಣದ ಕುರ್ಚಿಗೆ ಕಟ್ಟಿ ಹಾಕಿ ಬಿಟ್ಟು ಏನೋ ಮಾಡ್ತಾ ಇದ್ದಾರೆ, ನೋವಾಗತ್ತೆ ಅವನಿಗೆ. ಆದ್ರೆ ಸಡನ್ ಆಗಿ ಕಣ್ಣಿನಲ್ಲಿ ಪ್ರಖರವಾದ ಬೆಳಕು ಕಂಡಂಗಾಗುತ್ತೆ. ಸೊ ಅವನಿಗೆ ಅದಕ್ಕಿಂತ ಮೊದಲು ನೋವಾಗುತ್ತೆ, ನಾನು ದೆವ್ವಗಳ ರಾಜ್ಯದಲ್ಲಿದ್ದೇನೋ ಅಂತ ಅನಿಸುವಂತ ಪರಿಸ್ಥಿತಿ. ಆದ್ರೆ ಅವನಿಗೆ ಅರ್ಥ ಆಗ್ತದೆ, ನನ್ನ ಕಣ್ಣುಗಳು ಕಾಣ್ತಾ ಇವೆ. ಕಣ್ಣುಗಳು ಬಂತು ಸನ್ಯಾಸಿಗೆ, ಅವನು ನೋಡ್ಲಿಕ್ಕೆ ಶಕ್ತ ಆದ. ಆ ನೋಡುವಾಗ
ಕಣ್ಣು ಬಿಟ್ಟು ನೋಡಿದಾಗ ಅವನು ಕಾಣುವಂತಹದ್ದು ವಿಚಿತ್ರವಾದ ವಿಚಿತ್ರವಾದ ವ್ಯಕ್ತಿಗಳು, ಅವರ ವರ್ಣನೆ ಅಲ್ಲಿ ಮಾಡ್ತಾನೆ ಅವನು. ವೃದ್ಧ ಸನ್ಯಾಸಿ ಎಂತ ಜನಗಳೆಲ್ಲ ಇದ್ರು, ಅವನಿಗೇನ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಅವನಿಗೆ ಈ ದೃಶ್ಯ ಹೇಗೆ ಕಾಣ್ತಾ ಇದೆ ಎಂಬುದು ಅರಿವಾಯಿತು. ಯಾಕಂತಂದ್ರೆ ಅವನು ಯಾವ ಕುರ್ಚಿಯಲ್ಲಿ ಕೂತಿದ್ದಾನ ಅದರ ಹಿಂದ್ಗಡೆ 2 ಕನ್ನಡಿಗಳಿರ್ತವೆ. ಆ ಕನ್ನಡಿಯ ಮುಖಾಂತರ ಅವನಿಗೆ ನೋಟ ಒದಗಿತ್ತು. ವೈರ್ ಎಲ್ಲ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಮೂಗಿನಿಂದ ಒಂದು ಶೀಶೆಯ ಟೈಪ್ ಒಂದು ವೈರ್ ಹೋಗಿರುತ್ತೆ. ಅವನಿಗೆ ಕಣ್ಣು ಕಾಣ್ಲಿಕ್ಕೆ ಪ್ರಾರಂಭ ಆಯಿತು. ಅವನ ಆ ಕನ್ನಡಿಯನ್ನ ಅವನು ಮುಂದಕ್ಕೆ ತಂದು ನಿಲ್ಲಿಸ್ತಾರೆ. ಆಗ ತನ್ನ ಬಾಡಿಯನ್ನ ಸನ್ಯಾಸಿ ನೋಡ್ಲಿಕ್ಕೆ ಶಕ್ತನಾದ, ತನ್ನ ಬಾಡಿ ಹೇಗಿದೆ ಅಂತ ಅವನಿಗೆ ಅರಿವಾಗುತ್ತೆ. ಸಾಯುವ ಸ್ಥಿತಿಯಲ್ಲಿ ಕಳೆಗುಂದಿದ ಒಂದು ಆಕೃತಿ ಆ ಚೇರ್ನ ಮೇಲೆ ಕೂತಿತ್ತು. ತೋಳು ತನ್ನ ಕಾಲಿಗೆ ಪಟ್ಟಿ ಚಿತ್ರ ವಿಚಿತ್ರವಾದ ತಂತಿಗಳನ್ನ ಸೂರಿಸಿದ್ರು. ಹೀಗೆ ತನ್ನನ್ನು ತಾನು ನೋಡ್ಕೊಳ್ತಾನೆ. ಆ ದೇಹದಲ್ಲಿ ಏನೂ ಇದ್ದಿರಲಿಲ್ಲ ಅಂತ ಒಂದು ಪರಿಸ್ಥಿತಿ ಅವನು. ಆಮೇಲೆ ಅವ್ರು ಹೇಳ್ತಾರೆ, ನೀನು ಚಲಿಸ್ಬೇಡ, ಹಾಗೆ ಕೂತಿರು, ಹಾಗಿದ್ರೆ ಮಾತ್ರ ನಿನ್ ಕಣ್ಣು ಕಾಣೋದು, ಇಲ್ದಿದ್ರೆ ಕಣ್ಣು ಕಾಣಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನೀನು ಜ್ಞಾನದ ಉಗ್ರಾಣವಾಗಬೇಕು ಅಂತ ಈ ಪರಿವರ್ತನೆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಇಷ್ಟ ಆಯ್ತು. ವಿವರಣೆ ತುಂಬಾ ಕೊಟ್ಟಿರ್ತಾರೆ ಸನ್ಯಾಸ. ಅವನು ತುಂಬಾ ಆಯಾಸ ಆಗುತ್ತೆ ವೃದ್ಧ ಸನ್ಯಾಸಿಗೆ. ಆಮೇಲೆ ಯುವಕನಿಗೆ ಹೇಳ್ತಾರೆ, ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಯುವ ಸನ್ಯಾಸಿ ನೀರು ತರ್ಲಿಕ್ಕೆ ಅಂತ ಹೋಗ್ತಾನೆ. ಆ ನೀರಿನ ಬಳಿ ಒಂದು ಜೀವ ಕಾಣ್ತಾನೆ. ಆ ಅವನೊಬ್ಬ ವ್ಯಾಪಾರಿ ಅವನಿಗೆ ಕುತ್ತಿಗೆಗೆ ಬೇಡಿ ಹಾಕಿರ್ತಾರೆ. ಗುತ್ತಿಗೆಗೆ ಬೇಡಿ ಅಂತಂದ ಮರದ ಇದನ್ನ ಹೀಗೆ ಕಟ್ಟಿ ಕೈ ಕಾಲು ಆಡಿಸಿದ ಹಾಗೆ, ಕಾಲು ಆಡಿಸಬಹುದಾದ್ರೆ ಕೈಯನ್ನು ಆಡಿಸದಾಗಿ ಹೀಗೇನೆ ಪರ್ಮನೆಂಟ್ ಆಗಿ ಮರದ ಇದನ್ನ ಹಾಕಿರ್ತಾರೆ. ಅವನೊಬ್ಬ ಕಾನ್ವಿಕ್ಟ್ ಅಥವಾ ಶಿಕ್ಷೆ ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ. ಅವನು ಗುಹೆಗೆ ಕರ್ಕೊಂಡು ಬರ್ತಾನೆ, ನೀರು ಕುಡಿಸ್ಬಿಟ್ಟು ಕರ್ಕೊಂಡು ಬರ್ತಾನೆ. ಆ ವ್ಯಾಪಾರಿ ಹೇಳ್ತಾನೆ, ನಾನು ವಜ್ರದ ವ್ಯಾಪಾರಿ, ಆಭರಣಗಳ ವ್ಯಾಪಾರಿ ಆಗಿದ್ದೆ, ಒಳ್ಳೆ ಸಂಪತ್ತೆಲ್ಲ ಇತ್ತು. ಆದ್ರೆ ಯಾವ ಕಾಂಪಿಟಿಷನ್ ಪ್ರಾರಂಭ ಆಯ್ತಾ, ನನ್ನ ಎದುರುಗಡೆಯವನು ನನ್ಗೆ ಮೋಸ ಮಾಡ್ಕೊಂಡು ಬೆಳೆದು ಹೋದ. ನನ್ಗೆ ಸಿಟ್ಟು ಬಂದು ನಾನು ಜಗಳ ತೆಗ್ದೆ. ಜಗಳ ಮಾಡ್ತಾ ಇರುವ ಅವನು ತಳ್ಳಿದಾಗ ಅವನು ಕೆಳಗೆ ಬಿದ್ದು ಸತ್ತ. ನಾನು ಕೊಂದದ್ದಲ್ಲ, ಅವನು ತಾನೇ ಸತ್ತ. ಆದ್ರೆ ಅಲ್ಲಿ ನಡೆದ ಪಂಚಾಯತಿಕೆಯಲ್ಲಿ ನನಗಿಂತ ಶಿಕ್ಷೆಯನ್ನು 1 ವರ್ಷಕ್ಕೆ ಕೊಟ್ಟಿದ್ರು. ಈ 1 ವರ್ಷ ನನ್ನ ನರಕದ ಜೀವನ. ಯಾಕಂತಂದ್ರೆ ದಪ್ಪ ಮರವನ್ನು ನಾನು ಹೊತ್ಕೊಂಡು ತಿರ್ಗಬೇಕು, ಕೈ ಉಪಯೋಗ ಮಾಡುವಂಗಿಲ್ಲ, ಊಟ ಮಾಡುವಂಗಿಲ್ಲ, ನೀರು ಕುಡಿಯುವಂಗಿಲ್ಲ, ಯಾರು ತಿನ್ಸಿದ್ರೆ ಮಾತ್ರ ನನಗೆ ಆಹಾರ. ಇಂಥ ಶಕ್ತಿ, ಇಂಥ ಒಂದು ಶಿಕ್ಷೆಯನ್ನು ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. 3ನೇ ಅಧ್ಯಾಯದಲ್ಲಿ ಈ ಬೆಳ್ಳಿ ವ್ಯಾಪಾರಿಗೆ ಆಹಾರ ಕೊಟ್ಟು ಅವ್ರು ಮಲಗಿಸಿರ್ತಾರೆ. ಮಧ್ಯರಾತ್ರಿ ಆ ವ್ಯಾಪಾರಿ ತನ್ನ ಪ್ರಾಣ ಕಳ್ಕೊಳ್ತಾನೆ. ಯುವ ಸನ್ಯಾಸಿಗೆ ಸದ್ದು ಕೇಳುತ್ತೆ, ಅವನ ಅಂತಿಮ ಉಸಿರಾಟದ್ದು. ಎದ್ದು ಹೋಗ್ತಾನೆ. ವೃದ್ಧ ಸನ್ಯಾಸಿ ಬರ್ತಾರೆ. ಇಬ್ರು ಕೂತ್ಕೊಂಡು ಪ್ರಾಣ ಬಿಡುವ ಸಮಯದಲ್ಲಿ ಟಿಬೇಟನ್ರು ಮಾಡುವಂತ ಒಂದು ವಿಧಿ ಏನಿದೆ ಅದನ್ನಿಬ್ರು ಮಾಡ್ತಾರೆ. ಸ್ವಲ್ಪ ಹೊತ್ತಿಗೆ ಪ್ರಾಣ ಹೋಗುತ್ತೆ. ಪ್ರಾಣ ಹೋದ ಮೇಲೆ ವೃದ್ಧ ಸನ್ಯಾಸಿ ಹೇಳ್ತಾನೆ, ಇವನಿಗೆ ಟಿಬೇಟಿಯನ್ ರೀತಿ ಪ್ರಕಾರ ಸ್ಕೈ ಬರಿಯಲ್ಲಿ ಏನಿದೆ ಅದನ್ನ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಆಕಾಶದ ಶವ ಇದನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಪದ್ಧತಿ ಏನು ಅಂತಂದ್ರೆ, ಶವವನ್ನ ಹದ್ದುಗಳಿಗೆ ತಿನ್ಲಿಕ್ಕೆ ಕೊಡ್ಬೇಕು. ಮಾಡ್ಬೇಕಿದ್ರೆ ಕೆಲವು ವಿಧಿ ಇದೆ. ಆಯ್ತು ಅಂತ ಹೇಳ್ಬಿಟ್ಟು ಅವನು ಆ ಹೆಣವನ್ನು ಹೊತ್ಕೊಂಡೋಗಿ ಒಂದು ಬಂಡೆ ಮೇಲೆ ಕೊಂಡೋಗಿ ಫಸ್ಟಿಗೆ ಅದನ್ನ ಹೊಟ್ಟೆಯನ್ನ ಬಗ್ದು ಅದರ ಕರುಳನ್ನೆಲ್ಲ ಹೊರಗೆ ಹಾಕಿ ತಲೆಯನ್ನು ಒಂದು ಕಲ್ಲಿಂದ ಜಜ್ಜಿ ಛಿದ್ರ ಮಾಡಿ ಅಂಗಾಂಗಗಳನ್ನು ಛಿದ್ರ ಮಾಡಿ ಅಲ್ಲಿ ಹಾಕಿ ಸ್ನಾನ ಮಾಡಿಕೊಂಡು ಬಟ್ಟೆಯನ್ನು ತೊಳ್ಕೊಂಡು ವಾಪಸ್ ಬರ್ತಾನೆ. ಹೀಗೆ ಆ ವ್ಯಾಪಾರಿ ಬಂದು ಹೋಗ್ತಾನೆ. ಅವನು ಯುವ ಬರ್ತಾನೆ, ಒಂದು ಚೀಲವನ್ನು ನೋಡ್ತಾನೆ. ಆ ಚೀಲವನ್ನು ಎತ್ಕೊಂಡು ಬಂದು ವೃದ್ಧ ಸನ್ಯಾಸಿಗೆ ತೋರಿಸ್ತಾನೆ. ಅದರಲ್ಲಿ ಅತ್ಯಮೂಲ್ಯವಾದ ನಾಣ್ಯಗಳು, ವಜ್ರಗಳು, ಚಿನ್ನದ ನಾಣ್ಯ ವಜ್ರಗಳು ಇರ್ತವೆ. ವೃದ್ಧ ಸನ್ಯಾಸಿ ಹೇಳ್ತಾನೆ, ನೋಡು, ಇದು ಪಾಪದ ನಾಣ್ಯಗಳು, ಇದನ್ನ ಎದುರು ಕಾಣುವ ಕೆರೆಗೆ ಬಿಸಾಡು, ಇದು ನಮಗೆ ಪಾಪ ತರುತ್ತೆ ಅಂತ ಹೇಳ್ತಾನೆ. ಅತ್ಯಮೂಲ್ಯವಾದ ಹರಳುಗಳು ಮತ್ತೆ ಇದನ್ನ ಕೊಂಡೊಯ್ದು
ಒಂದೊಂದೇ ಹೆಕ್ಕಿ ನೋಡಿ ಟಣ್ ಅಂತ ಕೆರೆಗೆ ಬಿಸಾಡ್ತಾನೆ. ಅದನ್ನ ಖಾಲಿ ಮಾಡಿಕೊಂಡು ಬರ್ತಾನೆ. ಬಂದ ಮೇಲೆ ವೃದ್ಧ ಸನ್ಯಾಸಿ ಹೇಳ್ತಾನೆ, ಮಾನವನು ತಾತ್ಕಾಲಿಕ, ಬದುಕು ಒಂದು ಭ್ರಮೆಯಾಗಿದೆ, ಅದಕ್ಕಿಂತಲೂ ಶ್ರೇಷ್ಠವಾದ ಸತ್ಯವು ಅತೀತದಲ್ಲಿದೆ ಎಂಬ ಮಾತನ್ನ ವೃದ್ಧ ಸನ್ಯಾಸಿ ಹೇಳ್ತಾನೆ. ಆಮೇಲೆ ಒಂದು ಮಾತು ಹೇಳ್ತಾನೆ, ನನಗೂ ಇದೇ ಪರಿಸ್ಥಿತಿ ಬರುತ್ತೆ, ನಾನು ಉಸಿರು ನಿಲ್ಲಿಸ್ತೇನೆ, ಆಗ ನೀನು ಈ ವ್ಯಾಪಾರಿಗೆ ಯಾವ ರೀತಿ ಅಂತ್ಯ ಸಂಸ್ಕಾರ ಮಾಡಿದ್ಯಾ ಅದೇ ರೀತಿ ನನ್ನ ದೇಹಕ್ಕೂ ನೀನು ಮಾಡಬೇಕು ಅಂತ ತನ್ನ ಆಶಯವನ್ನ ಮುಂದಿಡ್ತಾನೆ. ಹೀಗೆ ಅಲ್ಲಿಗೆ 3ನೇ ಅಧ್ಯಾಯ ಮುಗಿಯಿತು. 4ನೇ ಅಧ್ಯಾಯದಲ್ಲಿ ಸನ್ಯಾಸಿಗೆ ಏನೇನೋ ಶಿಕ್ಷಿಬಿಟ್ಟು ಇನ್ನು ಅಧ್ಯಾಯ ಎಷ್ಟಿದೆ ಸರ್? ಇನ್ನು ಮೇಡಮ್ ನಾನು ಕ್ವಿಕ್ ಆಗಿ ಹೋಗ್ತೇನೆ. ಇನ್ನೇನು ಅಂತಂದ್ರೆ ಅವನ ವೃದ್ಧ ಸನ್ಯಾಸಿ ಮೇಲೆ ನಡೆಯುವಂತ ಪ್ರಯೋಗಗಳಿವೆ. ಎಷ್ಟು ಮಿನಿಟ್ ಇದೆ ನನ್ಗೆ? 10 ನಿಮಿಷ ಇದೆ ಅಲ್ಲ? ಓಕೆ, 15 ಆಯ್ತು ಸರ್ ಈಗ. ಹಾ ಸರಿ, ಇನ್ನೊಂದು 5 ನಿಮಿಷ ಮುಗಿಸ್ತೀನಿ ನಾನು. ಹೀಗೆ ಅತ್ಯಂತ ಪ್ರಯೋಗಗಳು ನಡೀತವೆ. ಅವನನ್ನು ವಿಮಾನ ಮೇಡಮ್ ಇನ್ನೊಂದು ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡಿ, ಯಾಕಂದ್ರೆ ಇಂಟ್ರೆಸ್ಟಿಂಗ್ ಇದೆ ಇದು. ಡೀಟೇಲ್ ಆಗಿ ಹೇಳ್ಬೇಕಾಯ್ತು. ಅಂದ್ರೆ ಇನ್ನು ಬರುವಂತದೆಲ್ಲ ಅವನ ಮೇಲೆ ಪ್ರಯೋಗಗಳು ಮೇಡಮ್. ಏನೆಲ್ಲ ನಡೀತದೆ ವೃದ್ಧ ಸನ್ಯಾಸಿ ಮೇಲೆ ಎಂಬುದನ್ನು ಅವರು ವಿವರಿಸ್ತಾರೆ. ಅದು ತುಂಬಾ ಕಾಂಪ್ಲಿಕೇಟೆಡ್, ನಮಗೆ ಅರ್ಥ ಮಾಡ್ಲಿಕ್ಕೆ ನೀವು 10 ಸಲ ಓದಿದ್ರು ಅರ್ಥ ಆಗಲ್ಲ ಅಂತ ಪರಿಸ್ಥಿತಿ. ವಿವರಣೆಗಳು ಇದಾವೆ, ಏನ್ ನಡೀತಾ ಇದೆ, ಇದೇನು ನಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿರ್ತಕ್ಕಂಥ ವಸ್ತುಗಳು. ಈಗ ಒಂದು ಮಾತಲ್ಲಿ ಅನ್ಯ ಜೀವಿಗಳು ಈ ವೃದ್ಧ ಸನ್ಯಾಸಿ ಹೇಳ್ತಾರೆ ಅಂತಂದ್ರೆ, ನಿನ್ನ ಭೌತಿಕ ಶರೀರವನ್ನು ಕಾಪಾಡುವ ವ್ಯವಸ್ಥೆ ಆಗ್ಬೇಕು, ಮತ್ತೆ ಅದಕ್ಕೆ ಜ್ಞಾನ ತುಂಬುವ ಜವಾಬ್ದಾರಿ ನಮ್ದಿದೆ. ಆ ಬಾಡಿಯನ್ನ ಆ ವೃದ್ಧ ಸನ್ಯಾಸಿನ ಯಾಕೆ ಕರ್ಕೊಂಡೋಗಿದ್ದಾರೆ, ಮೂಲ ಉದ್ದೇಶ ಏನು ಅಂತಂದ್ರೆ, ಅವನಿಗೆ ಅಪೂರ್ವವಾದ ಸ್ಮರಣ ಶಕ್ತಿ ಇದೆ. ಯಾರಿಗೂ ಯಾವ ಲಾಮಗಳಿಗೂ ಇಲ್ಲದಂತ ಆ ನೆನಪಿನ ಶಕ್ತಿ ಈ ಸನ್ಯಾಸಿಗೆ ಇದೆ. ಅದಕ್ಕೆ ಅವನನ್ನು ಆಯ್ಕೆ ಮಾಡಿರ್ತಾರೆ. ಅವನ ಜರ್ಜರಿತವಾದ ದೇಹವಾಗಿದ್ರು ಅವನ ಎತ್ಕೊಂಡು ಅಲ್ಲಿ ಹೋಗಿ ಅವನಿಗೆ ಆ ಮನಸ್ಸಿಗೆ, ಆ ಬ್ರೈನಿಗೆ ಜ್ಞಾನವನ್ನು ತುಂಬಿಸುವಂತ ಕೆಲಸ ಮಾಡ್ತಾರೆ. ಇದನ್ನು ಅವರು ವಿವರಿಸ್ತಾರೆ. ಇದನ್ನು ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ, ನಾವು ಇದನ್ನ ಮಾಡುವಂಥದ್ದು ಇತರರ ಹಿತಕ್ಕಾಗಿ. ನೀನು ವಾಪಸ್ ಹೋಗ್ತೀಯಲ್ಲ, ಅವರ ಒಳ್ಳೆದಕ್ಕಾಗಿ ನಾವು ಇದನ್ನ ನಿನ್ನ ಮೇಲೆ ಮಾಡ್ತಾ ಇದ್ದೇವೆ. ಇಷ್ಟು ಹೇಳಿದ್ಮೇಲೆ ಅಲ್ಲಿಯ ತನಕ ಮನಸ್ಸು ದುಗುಡದಲ್ಲಿದ್ದ ಸನ್ಯಾಸಿಗೆ ಒಂಥರ ಶಾಂತತೆ ಬರುತ್ತೆ. ಅವನ ಮೇಲೆ ಪ್ರಯೋಗವನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿಯ ತನಕ ಒಂಥರ ರೆಸಿಸ್ಟೆನ್ಸ್ ಇತ್ತು, ಅಯ್ಯೋ ಇದೇನು ನನ್ಗೆ ಬೇಡ, ಇವ್ರು ಯಾಕೆ ಹೀಗೆ ಮಾಡ್ತಾರೆ, ಬಹಳ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಅಂತ ಹೇಳುವ ಭಾವನೆ ಬಿಟ್ಟು ಅವನು ತನ್ನನ್ನ ತಾನು ಓಪನ್ ಮಾಡಿ ಕೊಡ್ತಾನೆ. ಶಾಂತತೆ ಅವನಲ್ಲಿ ಬರುತ್ತೆ. ಅವರೆಲ್ಲ ಮಾಡ್ತಾರೆ. ಒಂದ್ಸಲ ಏನಾಗುತ್ತೆ ಅಂತಂದ್ರೆ, ಮೂಗಿನಿಂದ ಒಂದು ನಳಿಕೆ ಹಾಕ್ತಾರೆ, ತಲೆ ಚಿಪ್ಪನ್ನು ಹಾರಿಸ್ತಾರೆ, ಒಂದು ವೈರ್ ಸಿಕ್ಕಿಸ್ತಾರೆ, ನೋವಾಗುತ್ತೆ. ಸ್ವಲ್ಪ ಹೊತ್ತಿಗೆ ಅವನಿಗೆ ಕ್ಲಿಕ್ ಅಂತ ಹೇಳುವಂತ ಒಂದು ಶಬ್ದ ಕೇಳಿಸುತ್ತೆ. ಸೊ ಅವನ ಬ್ರೈನ್ ಈಗ ಹೊಸ ವಿಷಯಗಳನ್ನ ರಿಸೀವ್ ಮಾಡಲಿಕ್ಕೆ ಸಂಪೂರ್ಣವಾಗಿ ಓಪನ್ ಆಗಿದೆ. ಅವನ ಬ್ರೈನ್ನ ಶಕ್ತಿ ಅದೆಷ್ಟೋ ಪಟ್ಟು ಹೆಚ್ಚಾಗಿದೆ. ಹೀಗೆ ಅವನ ಬುದ್ಧಿ ಪ್ರಮಾಣವನ್ನು ಅವರು ಹೆಚ್ಚಿಸ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ಈ ಚಿಕಿತ್ಸೆಯ ಪರಿಣಾಮವಾಗಿ ನೀನು ಏಕಾಂಗಿಯಾಗಿ ಬದುಕುವೆ. ನಿನ್ನ ಬದುಕು ಇನ್ನು ಮುಂದೆ ಏಕಾಂಗಿ. ನೀನು ಗುಹೆಯಲ್ಲಿ ಹೋಗಿ ಬದುಕಬೇಕಾಗತ್ತೆ. ಜೀವನದ ಕಡೆಯ ಹಂತದಲ್ಲಿ ನಿನ್ಗೆ ಓರ್ವ ಯುವಕ ಸನ್ಯಾಸಿ ನಿಮ್ಮ ಹತ್ರ ಬರ್ತಾನೆ. ಅವನು ಜ್ಞಾನ ಪಡೆಯಲು ಬರ್ತಾನೆ ಮತ್ತು ಅದನ್ನು ನಂಬಿಕೆ ಇಲ್ಲದ ಜಗತ್ತಿನ ಎದುರು ಅವನು ಕೊಂಡೊಯ್ತಾನೆ. ನಿನ್ಗೇನ್ ಜ್ಞಾನ ಕೊಡ್ತೀವ ಅದನ್ನ ನಿನ್ನ ಯುವಕನಿಗೆ ಕೊಡು. ನಂಬಿಕೆ ಇಲ್ಲಿರತಕ್ಕಂಥ ಜಗತ್ತಿಗೆ ಆ ಯುವಕ ಅದನ್ನು ಕೊಂಡೋಗ್ತಾನೆ. ಆ ಶಕ್ತಿ ಅವನಿಗೆ ಬರುತ್ತೆ ಅಂತ ಹೇಳ್ತಾರೆ. ಹೀಗೆ ಅಲ್ಲಿಗೆ 4ನೇ ಅಧ್ಯಾಯ ಮುಗ್ದು 5ನೇ ಅಧ್ಯಾಯಕ್ಕೆ ನಾವು ಬರ್ತೇವೆ. 5ನೇ ಅಧ್ಯಾಯದಲ್ಲಿ ಒಂದು ಕ್ರಮವನ್ನು ಹೇಳ್ತಾರೆ. ಅದನ್ನ ಮಾತ್ರ ನಾನು ಫೋಕಸ್ ಮಾಡ್ತೇನೆ. ನಮ್ಮಲ್ಲಿ ಹೇಗೆ ಜೀವನದ ಕೊನೆ ಹಂತ, ಹಿಂದೆ ರಾಜಾದಿರಾಜಗಳು ಅಥವಾ ಜನರು ಅಷ್ಟೇ ಕಾಡಿಗೆ ಹೋಗ್ತಾ ಇದ್ದಾರೆ, ವಾನಪ್ರಸ್ಥ ವನಕ್ಕೆ ಹೋಗಿ ಅಲ್ಲಿ ಪ್ರಾಣ ತೊರೆಯುತ್ತೆ. ಅದ್ರಲ್ಲಿ ಏನ್ ನಡೀತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರ ಜೀವವನ್ನ ಹದ್ದು, ನರಿ, ನಾಯಿಗಳು ಏನಿದು ಅದು ತಿಂತಾ ಇದ್ವು ಅಂತ ವಾನಪ್ರಸ್ಥವನ್ನು ನಡೆಸ್ತಾ ಇದ್ರು. ಅದೇ ರೀತಿ ಪದ್ಧತಿ ಟಿಬೆಟ್ನಲ್ಲಿದೆ. ತಾನು ಜೀವ ಬಿಡಬೇಕು ಅಥವಾ ಈ ಜಗತ್ತಿನ ತೊಂದರೆಗಳು ಬೇಡ ಅಂತ ಹೇಳಿದಾಗ ಆ ವ್ಯಕ್ತಿ ತನ್ನ ಜೊತೆ ಒಬ್ಬ ಪಾಲಕನನ್ನು ಕರ್ಕೊಂಡು ಮೇಲೆ
ಗುಡ್ಡದ ಮೇಲೆ ಹತ್ತಿ ಒಂದು ಬಿಲ್ಡಿಂಗ್ ರಚನೆ ಮಾಡ್ತಾರೆ. ಅಲ್ಲಿಗೆ ಗಾಳಿ ಹೋಗಲ್ಲ, ಕಂಪ್ಲೀಟ್ ಮುಚ್ಚಿರ್ತಕ್ಕಂಥ ಒಂದು ರಚನೆ. ಅಲ್ಲಿ ಕೇವಲ ಒಂದು ತೂತು, ಆ ತೂತಲ್ಲಿ ದಿನಕ್ಕೆ ಒಂದು ಸಲ ಒಂಚೂರು ಬಾರ್ಲಿ, ಸ್ವಲ್ಪ ನೀರು ಕೊಡ್ತಾರೆ. ಅವನ ಸಂಪೂರ್ಣ ಜೀವನ ಅಲ್ಲಿ ಒಳಗೆ ಆಗುತ್ತೆ, ನಡೆಯುತ್ತೆ. ಅಲ್ಲಿಯೇ ಅವನು ಪ್ರಾಣ ತೊರಿತಾನೆ. ಆದ್ರೆ ಪ್ರಾಣ ತೊರೆಯುವ ಮೊದಲು ಆ ವ್ಯಕ್ತಿ ಒಳಗೆ ಕೂತ್ಕೊಂಡು ಮನಸ್ಸನ್ನು ಹತೋಟಿಗೆ ತಗೊಂಡು ಜಗತ್ತನ್ನ ತನ್ನ ಆಸ್ಟ್ರಲ್ ಬಾಡಿಯಿಂದ, ಆತ್ಮದ ಪ್ರಯಾಣದಿಂದ ಅವನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ ಹೇಳುವ ಮಾತನ್ನು ಇಲ್ಲಿ ಅವರು ಹೇಳ್ತಾರೆ. ಆಮೇಲೆ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಒಂದು ಸಲ ಆ ತೂತು ಏನಿದೆ ದಿನಕ್ಕೆ ಒಂದೇ ಸಲ ಓಪನ್ ಮಾಡೋದು, ಆ ಓಪನ್ ಮಾಡಿ ಮುಚ್ಚಿ ಬಿಡ್ತಾರೆ. ಓಪನ್ ಮಾಡುವಾಗ ಎಷ್ಟು ಗಾಳಿ ಹೊಕ್ಕಿತ್ತ, ಆ ಗಾಳಿಯಲ್ಲೇ ಅವನು ಬದುಕಬೇಕು, ಜಾಸ್ತಿ ಇಲ್ಲ. ಬೆಳಕಿನ ಸದ್ದೇ ಇಲ್ಲ. ಒಂದು ವೇಳೆ ಬೆಳಕಿಗೆ ಅವನು ಕಣ್ಣು ಕೊಟ್ರೆ ಕಣ್ಣೇ ಕುರುಡಾಗಿ ಬಿಡುತ್ತೆ, ಯಾಕಂದ್ರೆ ಕತ್ಲೆಯಲ್ಲಿ ಅವನ ಜೀವನ, ಅಷ್ಟೇ ಉಸಿರು. ದಿನಕ್ಕೆ ಸಿಗುವ ಒಂದಷ್ಟು ಬಾರ್ಲಿ ಮತ್ತೆ ನೀರು, ಅಷ್ಟರಲ್ಲಿ ಅವನ ಜೀವ. ನೈಸರ್ಗಿಕ ಏನಾದ್ರು ಕ್ರಿಯೆ ಮಾಡ್ಬೇಕಿದ್ರೆ ಕೊನೆಯ ಮೂಲೆಯಲ್ಲೇ ಅವನು ಮಾಡ್ಕೋಬೇಕು, ಅಲ್ಲೇ ಅವನು ಜೀವ ಬಿಡ್ತಾನೆ. ಒಂದ್ ವೇಳೆ ಹೊರಗೆ ಕಾಯುವ ಶಿಲಾಪಾತ ಆಗಿ ಕಲ್ಲು ಹೊಡೆದು ಸತ್ತೋದ್ರೆ ಒಳಗಿನ ಒಂದು ಸ್ಟೋರಿ ಅಲ್ಲಿಗೆ ಮುಗಿಯುತ್ತೆ. ಹೀಗೆ ಆದ್ರೆ ನನಗೆ ಒಂದು ಒಂದು ಏನು ಭೌತಿಕ ಶರೀರ ಮತ್ತೆ ದಿವ್ಯ ಶರೀರವನ್ನ ಜೋಡಿಸಿರುವಂಥದ್ದು ಸಿಲ್ವರ್ ಥ್ರೆಡ್ ಅಂತ ಒಂದಿನ ನಮ್ಮ ರಂಗನಾಥ್ ಗುರುಜಿಯವರು ಹೇಳಿದ ಮಾತು ನನಗೆ ಇಲ್ಲಿ ನೆನಪಾಗ್ತದೆ. ಅದನ್ನು ಅವನು ಆ ಮಾತನ್ನ ಅಲ್ಲಿ ತರ್ತಾನೆ. ಆಮೇಲೆ ಯುವ ಸನ್ಯಾಸಿಕ ಸ್ವಾಮಿಗಳೇ, ನೀವು ಈ ಗುಹೆಗೆ ಹೇಗೆ ಬಂದ್ರಿ? ಅವನೇನು ವೃದ್ಧ ಸನ್ಯಾಸಿ ಏನ್ ಹೇಳ್ತಾನಂತ, ನನ್ನ ಎಲ್ಲ ಪ್ರಯೋಗಗಳು ಕಳೆದ ಮೇಲೆ ನನ್ನನ್ನ ಅವರು ಒಂದು ಒಂದು ಫ್ಲೈಯಿಂಗ್ ಇದರಲ್ಲಿ ಕರ್ಕೊಂಡು ಬರ್ತಾರೆ, ಹಾರಾಡೋ ತಟ್ಟೆಯಲ್ಲಿ ನಾನು ಕರ್ಕೊಂಡು ಬಂದು ಇಲ್ಲಿ ಇಳಿಸಿ ಪರಮಾಣುವಿನ ಸಹಾಯದಿಂದ ತೂತನ್ನು ಕುರಿತು ಗುಹೆಯನ್ನ ನಿರ್ಮಾಣ ಮಾಡಿ ನಾನು ಕಾಂಫರ್ಟೇಬಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಳಗಿನ ನೀರಿನ ಝರಿಯನ್ನ ಬರುವ ಹಾಗೆ ಮಾಡಿ ನನ್ನನ್ನು ಇರಿಸಿಬಿಟ್ಟು ಅಲ್ಲಿ ಅವ್ರು ಹೋಗಿದ್ದಾರೆ ಅಂತ ಹೇಳ್ತಾನೆ. ಹಾಗೆ ಹೇಳ್ತಾ ವೃದ್ಧ ಸನ್ಯಾಸಿ ಒಂದು ಮಾತನ್ನು ಹೇಳ್ತಾನೆ, ಇದು ನಮ್ಮ ಜಗತ್ತಿಗೆ ಸಂಬಂಧಪಟ್ಟ ಒಂದು ವಿಷಯ, ಒಂದು ಭವಿಷ್ಯವಾಣಿ ಸಹ. ಅವರು ಯುವ ಸನ್ಯಾಸಿಗೆ ಹೇಳ್ತಾನೆ, ಇನ್ನು 50 ವರ್ಷಗಳಲ್ಲಿ ನಿಮ್ಮ ಭೂಲೋಕದ ಜನರು ಅಣುವನ್ನು ಕಂಡು ಹಿಡಿದು ಅದರಿಂದ ತಮ್ಮ ಪುಟ್ಟ ಜಗತ್ತನ್ನು ಸ್ಫೋಟಿಸಿಕೊಳ್ತಾರೆ. ಅವರ ಪ್ರಕಾರ ಭೂಮಿ ಒಂದು ನದಿಯ ದಡದಲ್ಲಿರುವ ಮರಳುಗಳ ಒಂದು ಕಣ ಅಷ್ಟೇ, ಇಷ್ಟು ಚಿಕ್ಕದಾದ ಭೂಮಿ. ಆ ಭೂಮಿಯನ್ನ ಅಂದ್ರೆ ವಿಶ್ವ ಎಷ್ಟು ಅಗಾಧವಾಗಿದೆ ಎಂಬ ಕಲ್ಪನೆಯನ್ನ ಕೊಡೋದವರು. ಈ ಅಪಾಯಕಾರಿ ಬಾಂಬ್ ಸ್ಫೋಟದಿಂದ, ಅಣುವಿನ ಸ್ಫೋಟದಿಂದ ಅಪಾಯಕಾರಿ ವಿಕಿರಣಗಳು ಜಗತ್ತನ್ನು ಸ್ಫೋಟಿಸುವುದು ಮಾತ್ರ ಅಲ್ಲ, ನಮ್ಮ ಆಕಾಶವನ್ನು ಸಹ ಪ್ರದೂಷಣಕ್ಕೆ ಕಾರಣ ಮಾಡುತ್ತೆ. ಅದನ್ನ ನಾವು ನಿಲ್ಲಿಸ್ಬೇಕು. ನನ್ಗೆ ಈ ಮಾತನ್ನು ಓದಿದಾಗ ನೆನಪಾಗುತ್ತೆ, ಅಲ್ಲಿ ಇಲ್ಲಿ ಜಗಳ, ಯುದ್ಧಗಳು, ಬಾಂಬ್ ಸ್ಫೋಟ ನಡೀತಾ ಇದೆ. ಅವರು ಹೇಳುವ ವರ್ಷಗಳು ಹತ್ರ ಇದೆ, ನಮ್ಮ ಜಗತ್ತು ನಿರ್ನಾಮ ಆಗುತ್ತೋ ಅಂತ ಹೇಳುವಂತ ಒಂದು ಮಾತು ಮನಸ್ಸಲ್ಲಿ ಮೂಡುತ್ತೆ. ಹೀಗೆ ಇಷ್ಟನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾವು ಯಾಕೆ ಪ್ರಯತ್ನ ಪಟ್ಟು ನಿನ್ನನ್ನು ಯಾಕೆ ಕರ್ಕೊಂಡು ಬಂದೆ? ಜಗತ್ತು ಉದ್ಧಾರ ಆಗ್ಬೇಕು, ಯಾಕಂದ್ರೆ ಮಾನವ ಜಗತ್ತು ರೋಗಿಯಾಗಿದೆ. ಆ ಕಾಯಿಲೆ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಕಾಯಿಲೆಯನ್ನು ಕಂಡು ಹುಡುಕ್ಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು, ಅದಕ್ಕೆ ನೀನು ನಮಗೆ ಮೂಗ್ಲಾಗ್ತಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹೀಗೆ ಕಳೆದ 60 ವರ್ಷಗಳಿಂದ ತನ್ನ ಎಲ್ಲ ಇದನ್ನು ತೀರಿಸಿಕೊಂಡು ಬಂದ ಆ ಸನ್ಯಾಸಿ, ವೃದ್ಧ ಸನ್ಯಾಸಿ ಕಳೆದ 60 ವರ್ಷಗಳಿಂದ ಆ ಗುಹೆಯಲ್ಲಿ ಜೀವನ ತೆಗಿತಾರೆ. ಇದು ಆ ಸನ್ಯಾಸಿ ಕತೆ. ಸನ್ಯಾಸಿ ಹೇಳ್ತಾನೆ, 60 ವರ್ಷಗಳಲ್ಲಿ ನನಗೆ ನೀನ್ ಬಂದ ಮೇಲೆ ಈಗ ನನ್ಗೆ ಬಿಸಿನೀರು ಸಿಗ್ತಾ ಇದೆ, ಅದೊಂದು ವೈಭೋಗ ಅನ್ನಿಸ್ತಾ ಇದೆ. ನನ್ಗೆ ಏನೂ ಇರ್ಲಿಲ್ಲ. ಚಹಾ ಕೊಡ್ತಾ ಇದೀಯ, ಅದೊಂದು ವೈಭೋಗ ನನ್ಗೆ. ಆ ಸುಖ ನನ್ಗೆ ಈಗ ಪ್ರಾಪ್ತ ಆಗ್ತದೆ, ನಾನು ಅದನ್ನ ಸಂತೋಷಪಡ್ತಾ ಇದ್ದೇನೆ ಅಂತ ವೃದ್ಧ ಸನ್ಯಾಸಿ ಹೇಳ್ತಾರೆ. ಹೀಗೆ ಹಾಗೆ ವಿಭಿನ್ನವಾದ ಪ್ರಯೋಗಗಳು ಆಗ್ತಾ ವೃದ್ಧ ಸನ್ಯಾಸಿನ ಇಡೀ ಜಗತ್ತಿಗೆ ಕರ್ಕೊಂಡು ಹೋಗ್ತಾರೆ. ಅವರು ಎಲ್ಲಾ ದೇಶಗಳ ಪಟ್ಟಣಗಳನ್ನ ನೋಡ್ಕೊಂಡೆಲ್ಲ ಬರ್ತಾರೆ. ಅವರಿಗೆ ಒಂದು ರೀತಿಯ ವಿಶೇಷ ಜ್ಞಾನ ಇದರಿಂದ ಎಲ್ಲ ನೋಡ್ಲಿಕ್ಕೆ ಅವರಿಗೆ ಅವಕಾಶ ಇತ್ತು. ವಿಶೇಷ ಜ್ಞಾನನೂ ಪ್ರಾರಂಭ ಆಗುತ್ತೆ, ಬರುತ್ತೆ ಅವ್ರ ಮನಸ್ಸಿಗೆ. ಅವರು ಇಷ್ಟೆಲ್ಲ ಹೇಳ್ತಾ ಇರುವಾಗ
ಕಾಲೆಡವಿ ತಮಗೆ ಸ್ಟಾಕ್ ಇಟ್ಟಿದ್ದಾರ ಬಾರ್ಲಿ ಮತ್ತೆ ಚಹಾದ ಪುಡಿಯನ್ನು ಮಣ್ಣಿಗೆ ಬೀಳಿಸುವ ಹಾಗೆ ಮಾಡ್ತಾರೆ ವೃದ್ಧ ಸನ್ಯಾಸಿ. ಯುವ ಸನ್ಯಾಸಿಗೆ ಬಹಳ ಬೇಜಾರಾಗುತ್ತೆ. ಅಯ್ಯೋ, ನಾಳೆ ಏನಪ್ಪ ನಮ್ಮ ಹೊಟ್ಟೆಗೆ ಚಿಂತೆ ಪ್ರಾರಂಭ ಆಗುತ್ತೆ, ಉಪವಾಸ ಇರ್ಬೇಕಲ್ಲ. ಅದನ್ನ ಗ್ರಹಿಸಿಕೊಂಡ ವೃದ್ಧ ಸನ್ಯಾಸಿ ಹೇಳ್ತಾರೆ, ಹಸಿವೆಯಿಂದ ಇರುವುದನ್ನು ಕಲಿ ನೀನು, ಸೈರಣೆಯನ್ನು ಈಗಲೇ ಕಲಿ, ಯಾವಾಗಲೂ ಧನಾತ್ಮಕ ಚಿಂತನೆಯನ್ನು ಕಲಿ, ಅವು ನಿನ್ನ ನಿರಂತರ ಸಂಗಾತಿಗಳಾಗ್ತವೆ ಅಂತ ಅದ್ರ ಮೇಲೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ತುಂಬಾ ನಿನ್ಗೆ ಹೆಲ್ಪ್ ಆಗುತ್ತೆ. ಏನು ಅಂತಂದ್ರೆ, ಇದಿದ್ರೆ ಧನಾತ್ಮಕವಾಗಿ ನೀನು ಎಲ್ಲಿಯ ತನಕ ಇರ್ತೀವಿ, ನೀನು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನಮ್ಮ ಮನಸ್ಸಿನ ಶಕ್ತಿಯನ್ನ ಯುವ ಸನ್ಯಾಸಿಗೆ ಅವ್ರು ಹೇಳ್ಕೊಡ್ತಾರೆ. ಎಂತ ಎದುರಾಳಿ, ಎಂತ ಶತ್ರುವನ್ನು ಸಹ ನೀನು ಜಯಿಸ್ಕೊಂಡು ಬರ್ಬಹುದು. ಅಷ್ಟೇ ಅಲ್ಲ, 3-4 ದಿನಗಳ ಉಪವಾಸ ನಮ್ಮ ಮನಸ್ಸಿನ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಅಂತ ವೃದ್ಧ ಸನ್ಯಾಸಿ ಹೇಳ್ತಾರೆ. ಹೀಗೆ ಈಗ ನಾವು 9ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಇಲ್ಲಿ ಹೇಳ್ತಾರೆ, ಖಾಲಿ ಹೊಟ್ಟೆಯೇ ಮೆದುಳು ಅಥವಾ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಹೇಗೂ ನಿಭಾಯಿಸ್ಬೇಕು, ತಾಳ್ಮೆ ಇರ್ಬೇಕು ಅಂತ ಹೇಳಿ ಹೇಳ್ತಾರೆ. ಇದೊಂದು ಪಾಠ. ಈ ಹೊತ್ತಲ್ಲಿ ಅವರು ಅಲ್ಲಿ ಭೂಮಿ ಹೇಗೆ ಎಕ್ಸ್ಪ್ಲೋಷನ್ ಥಿಯರಿ ಏನಿದೆ ಅದನ್ನ ಅವರು ವಿವರಿಸ್ತಾರೆ, ಭೂಮಿ ಹೇಗೆ ಉಟ್ಕೊಂಡಿದ್ದನ್ನ ಹೇಳ್ತಾರೆ. ಈಗ 10ನೇ ಇದಕ್ಕೆ ಬರ್ತಾ ಇದ್ದೇವೆ. ಓಕೆ, 10ನೇ ಇದರಲ್ಲಿ ಏನಾಗುತ್ತೆ ಅಂತ 11ನೇ ಅಧ್ಯಾಯ 10ನೇದು ಬಿಡಿ, ಅದ್ರಲ್ಲಿ ಏನಿಲ್ಲ. ಸರ್ ಇನ್ನೊಂದ್ ದಿನ ಇರ್ಲಿ ಅಂತಾರ, ಇಂಟ್ರೆಸ್ಟಿಂಗ್ ಇದೆ, ಇನ್ನೊಂದ್ ದಿನ ಕಂಟಿನ್ಯೂ ಆಗ್ಲಿ ಅಂತಾರ. ಬಟ್ ನಾನು ಕೊನೆಯ ಇದಕ್ಕೆ ಬರ್ತೀನಿ ಮಾಡಿ. ಕೊನೆಯ ಅಧ್ಯಾಯ ಇಲ್ಲಿ ಮುಗಿಯಿತು. 11ನೇ ಅಧ್ಯಾಯದಲ್ಲಿ ಏನಾಗ್ತದೆ ಅಂತಂದ್ರೆ, ಯುವ ಸನ್ಯಾಸಿ ಮಲಗಿದಾಗ ಅವರ ಹಣೆಗೆ ತಣ್ಣನೆ ಒಂದು ಪಟ್ಟಿ ತಾಗಿದಾಗ ಆಗುತ್ತೆ. ಇಲ್ಲಿ ಹಿಂದೆ ಕತ್ತಿನಲ್ಲಿ ಇಲ್ಲಿ ಹೇಗೋ ಒರೆಸಿದ ಉಜ್ಜಿಕೊಂಡು ಹೋದಾಗ ಆಗುತ್ತೆ. ಇದೇನು ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿ ಅವ್ರು ಎದ್ದು ಬಿಡ್ತಾರೆ, ಇದೇನಾಯ್ತಪ್ಪ ಅಂತ. ಹಾಗೆ ಎದ್ದು ಕಷ್ಟಪಟ್ಟು ಒಳಗೆ ನೋಡ್ತಾರೆ ವೃದ್ಧ ಸನ್ಯಾಸಿ ಇರ್ತಕ್ಕಂಥ ಜಾಗ. ಹಾಗೆ ನೋಡಿದಾಗ ಅವರಿಗೆ ಕಾಣಿಸುತ್ತೆ ವೃದ್ಧ ಸನ್ಯಾಸಿ ಪದ್ಮಾಸನಲ್ಲಿ ಹಾಕೊಂಡು ಕೂತಿದ್ದಾರೆ ಅಂತ. ಆದ್ರೆ ಇದು ಯಾಕೆ ಹೀಗೆ ಆಯ್ತು ಅಂತ ಮನಸ್ಸಿಗೆ ಒಂದು ಯೋಚನೆ ಬಂದು ಹತ್ರ ಹೋಗ್ತಾರೆ. ಹತ್ರ ಹೋದಾಗ ಅವರಿಗೆ ಅನ್ನಿಸ್ತದೆ, ಇಲ್ಲ, ವೃದ್ಧ ಸನ್ಯಾಸಿ ಜೀವ ಇದ್ದಾರೆ, ಆ ಕಳೆ ಇನ್ನು ಹಾಗೇ ಇದೆ, ಜೀವ ಇದ್ದಾರೆ ಅಂತ ಹೇಳ್ಬಿಟ್ಟು, ನಾನು ತಪ್ಪು ಮಾಡಿದೆ, ನಾನು ಒಳಗೆ ಯಾವತ್ತೂ ಹೋಗಿರ್ಲಿಲ್ಲ, ತಪ್ಪು ಮಾಡಿನಲ್ಲ ಸ್ವಾಮಿಗಳೇ, ನಾನು ತಪ್ಪು ಮಾಡಿ ನಿಮ್ಮ ಅನುಭವ ಇಲ್ಲದೆ ನಾನು ಬಂದುಬಿಟ್ಟೆ, ಭಯ ಆಗಿತ್ತು ನನಗೆ ಅಂತ ಹೇಳ್ತಾರೆ. ಆದ್ರೆ ಆ ಕಡೆಯಿಂದ ಉತ್ತರ ಬರೋದಿಲ್ಲ. ಉತ್ತರ ಬರಲಿಲ್ಲ ಅಂತ ಹೇಳ್ಬಿಟ್ಟು ಏನಪ್ಪಾ ಅಂತ ಹೇಳ್ಬಿಟ್ಟು ಮುಟ್ತಾನೆ, ಗೊತ್ತಾಗತ್ತೆ ಜೀವ ಹೋಗಿದೆ. ಆಮೇಲೆ ಅಂತ್ಯ ವಿಧಿಯನ್ನ ಪ್ರಾರಂಭ ಮಾಡಿರ್ತಾರೆ. ಪ್ರಾರಂಭ ಮಾಡಿ ಎತ್ಕೊಂಡು ಅವ್ರು ಏನು ಬೆಳಿಗ್ಗೆ ತನಕ ಕಾದು ದೇಹವನ್ನು ಎತ್ಕೊಂಡು ಕೊನೆಯ ಹಂತ ಏನಿದೆ ಅದನ್ನ ಮಾಡಿ ಮುಗಿಸಿ ವಾಪಸ್ ಬರ್ತಾರೆ ಯುವ ಸನ್ಯಾಸಿ. ನಾನು ಇಷ್ಟರೊಳಗೆ ನಿಮ್ಗೆ ಹೇಳ್ಬೇಕಾದೇನು ಅಂತಂದ್ರೆ, ವೃದ್ಧ ಸನ್ಯಾಸಿ ತನ್ನ ಪ್ರಾಣವನ್ನ ಬಿಡುವ ಮೊದಲು ತನ್ನ ಒಳಗಿದೆಲ್ಲಾ ಜ್ಞಾನವನ್ನ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಅಧ್ಯಾಯದಲ್ಲಿ ಹೇಳ್ತಾ ಬರ್ತಾರೆ. ಯುವ ಸನ್ಯಾಸಿಯ ಮನಸ್ಸಿಗೆ ಅದೆಲ್ಲ ಅಂಟಿಕೊಂಡಿರುತ್ತೆ. ಹೀಗೆ ಆ ಹೆಣದ ವಿಲೇವಾರ ಆದ ಮೇಲೆ ಗುಹೆ ಹತ್ರ ಬಂದ ಯುವ ಸನ್ಯಾಸಿಯ ಕಣ್ಣೀರು ಕೋಡಿ ಹರಿತಾ ಇರುತ್ತೆ, ನೆಲ ಒದ್ದೆ ಆಗುತ್ತೆ. ಅಲ್ಲಿಂದ ಗುಹೆಯನ್ನು ನೋಡಿ ಒಂದು ಕ್ಷಣ ತಿರುಗಿ ಅಲ್ಲಿಂದ ಹೊರಡ್ತಾರೆ. ಯುವ ಸನ್ಯಾಸಿಯ ಹೊಸ ಅಧ್ಯಾಯ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ, ಈ ಯುವ ಸನ್ಯಾಸಿಯೇ ಲಾಬ್ಸಾಂಗ್ ರಾಂಪಾ, ಟ್ಯೂಸ್ಡೇ ಲಾಬ್ಸಾಂಗ್ ರಾಂಪಾ ಅಂತ ಹೇಳ್ತಾ ಈ ಅನನ್ಯ ಸನ್ಯಾಸಿ ಎಂಬ ಅನನ್ಯ ಪುಸ್ತಕವನ್ನ ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.